Hello students, welcome back to Simplified Minds channel na ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಗೆ. ಸೊ ಇವತ್ತು ನಾವು ಆಲ್ರೆಡಿ ಫಸ್ಟ್ 7 ಚಾಪ್ಟರ್ಸ್ದು ಒನ್ ಶಾರ್ಟ್ ವೀಡಿಯೋಸ್ ಎಲ್ಲ ಆಗಿದೆ. ರಿಮೈನಿಂಗ್ 7 ನೆಕ್ಸ್ಟ್ ಚಾಪ್ಟರ್ಸ್ದು ಬರ್ತಾ ಹೋಗುತ್ತೆ. ಆ್ಯಂಡ್ ಇವಾಗ ಪ್ರಿಪ್ರೇಟ್ರಿ ಇರೋದ್ರಿಂದ ಸೊ ಯಾವುದನ್ನ ಒಂದು ಕ್ವೆಶನ್ ಪೇಪರ್ ಮೇಲೆ ನಿಮಗೆ ಐಡಿಯಾ, ಯಾಕಂದರೆ ಪ್ರಿಪ್ರೇಟ್ರಿ ಇಸ್ ನಥಿಂಗ್ ಬಟ್ ನಿಮ್ಮ ಫೈನಲ್ ಎಕ್ಸಾಮ್ದು ಏನು ಪ್ಯಾಟರ್ನ್ ಬರುತ್ತೆ ಕ್ವೆಶನ್ ಪೇಪರು ವಿತ್ ಆಲ್ ಸಿಲೆಬಸ್ ಅದೇ ಥರ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಸೊ ನಾನು ಗೌರ್ಮೆಂಟಿಂದನೇ ನಿಮ್ದು ಏನು ವೆಬ್ಸೈಟ್ ಇದೆ PU ವೆಬ್ಸೈಟ್ ಅಲ್ಲಿಂದನೇ ಒಂದು ಮಾಡೆಲ್ ಪೇಪರ್ ತೊಗೊಂಡು ಅದಕ್ಕೆ ಸೊಲ್ಯೂಷನ್ಸ್ ಒಂದು ಪೇಪರ್ನ ನಾನು ಸೊಲ್ಯೂಷನ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಫ್ಯೂಚರಲ್ಲಿ ರಿಮೈನಿಂಗ್ ಮಾಡೆಲ್ ಪೇಪರ್ಸು ಸಾಲ್ವ್ ಮಾಡೋಣ. ಆ್ಯಂಡ್ ಈ ಪೇಪರಲ್ಲಿ ಸಾಲ್ವ್ ಮಾಡ್ತಾನೆ ಏನೆಲ್ಲ ಪಾಸಿಬಲ್ ಕ್ವೆಶನ್ಸ್ ಕೇಳ್ಬೋದು ನೆಕ್ಸ್ಟ್ ಇದರಲ್ಲೂ ನೆಕ್ಸ್ಟ್ ಪೇಪರ್ಸಲ್ಲಿ ಅನ್ನೋದನ್ನು ಸೊ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಮಾಡೆಲ್ ಪೇಪರಲ್ಲಿ ಬಂದಾಗ ನಾನು ನೀವೇ ನೋಡ್ಬೋದು ಡೈರೆಕ್ಟಾಗಿ 25-26 ಸೆಕೆಂಡ್ PUC ಮಾಡೆಲ್ ಕ್ವೆಶನ್ ಪೇಪರ್ 1. ಸೊ ಫಸ್ಟ್ ಕ್ವೆಶನ್ ಏನಿರೋದು, ದ ಎಕ್ಸೆಪ್ಷನ್ ರೈಸ್ಡ್ ವೆನ್ ದ ರಿಕ್ವೆಸ್ಟೆಡ್ ಮಾಡ್ಯೂಲ್ ಡೆಫಿನೇಷನ್ ಇಸ್ ನಾಟ್ ಫೌಂಡ್. ಸೊ ಮಾಡ್ಯೂಲ್ ಅಂದಿದ ತಕ್ಷಣ ನಿಮಗೆ ತಲೆನಲ್ಲಿ ಕೂತ್ಕೊಬಿಡಬೇಕು, ಇಟ್ಸ್ ಅ ಪ್ಯಾಕೇಜ್, ಇಟ್ಸ್ ಅ ಲೈಬ್ರರಿ, ಬೈ ಡಿಫಾಲ್ಟ್ ಲೈಬ್ರರಿ. ಸೊ ಆನ್ಸರ್ ಇಸ್ ಇಂಪೋರ್ಟ್ ಎರರ್. ಆನ್ಸರ್ ಏನು ಬರುತ್ತೆ? ಇಂಪೋರ್ಟ್ ಎರರ್ ಬರುತ್ತೆ. ಸೊ ಆನ್ಸರ್ ಇಸ್ ಇಂಪೋರ್ಟ್ ಎರರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ಫಸ್ಟ್ ಕ್ವೆಶನ್ ಆನ್ಸರ್ ಏನು? ಇಂಪೋರ್ಟ್ ಎರರ್. ಸೆಕೆಂಡ್ ಕ್ವೆಶನ್ ಏನು? ದ ಮೆಥಡ್ ವಿಚ್ ಈಸ್ ಯೂಸ್ ಟು ಕನ್ವರ್ಟ್ ಪೈಥಾನ್ ಆಬ್ಜೆಕ್ಟ್ಸ್ ಫಾರ್ ರೈಟಿಂಗ್ ಡೇಟಾ ಇನ್ ಟು ಅ ಬೈನರಿ ಫೈಲ್. ಸೊ ಪಿಕಲ್ ಮಾಡ್ಯೂಲಲ್ಲಿ ಹೇಳ್ಕೊಟ್ಟಿದೆ ಸೀರಿಯಲೈಸೇಷನ್, ಡಿಸೀರಿಯಲೈಸೇಷನ್. ಆ ಡೇಟಾನ ಬೈನರಿ ಫೈಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ನಾನೇನು ಮಾಡಬೇಕು, ಅದನ್ನು ತೊಗೊಂಡೋಗಿ ಹಾಕಬೇಕು. ಸೊ ಅಲ್ಲಿ ತೊಗೊಂಡೋಗಿ ಎಸೆಯೋದಕ್ಕೆ ನಾವು ವಿ ವಿಲ್ ಕಾಲ್ ಇಟ್ ಆ್ಯಸ್ ಅ ಡಂಪ್ ಆಫ್ ಮೆಥಡ್. ದ ಆನ್ಸರ್ ಈಸ್ ಡಂಪ್ ಆಫ್ ಮೆಥಡ್. ನೆಕ್ಸ್ಟು, ಸ್ಟ್ಯಾಕ್ ಫಾಲೋಸ್ ಲೀಫೋ, ಕರೆಕ್ಟ್. ಇನ್ಸರ್ಷನ್ ಆ್ಯಂಡ್ ಡಿಲಿಷನ್ ಟೇಕ್ಸ್ ಪ್ಲೇಸ್ ಅಟ್ ಸೇಮ್ ಆ್ಯಂಡ್, ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಎರಡೂ ಕರೆಕ್ಟ್ ಆಗಿರೋದ್ರಿಂದ ಆನ್ಸರ್ ಎ ಈಸ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ರೀಸನ್. ಈ ಅಸರ್ಷನ್ನು ರೀಸನ್ನು ತುಂಬ ಕೇಳ್ತಾರೆ ಪ್ರತಿ ಕ್ವೆಶನ್ ಪೇಪರಲ್ಲೂ ಇದಿದೆ. ಯಾಕಂದ್ರೆ ನಾನು ಅನಲೈಸ್ ಮಾಡ್ತಾ ನೋಡಿದೆ ಎಲ್ಲ ಪ್ರತಿಯೊಂದು ಕ್ವೆಶನ್ ಪೇಪರಲ್ಲೂ ಅಸರ್ಷನ್ ರೀಸನ್ ಇದ್ದೇ ಇರುತ್ತೆ. ಬಟ್ ಏನಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಏನಕ್ಕೆ ಕನ್ಫ್ಯೂಸ್ ಆಗ್ತೀರಾ ಅಂದರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್. ಸೊ ಸ್ಟ್ಯಾಕ್ ಅಂದಿದ ತಕ್ಷಣ 3 ಕಾನ್ಸೆಪ್ಟ್ ತಲೆನಲ್ಲಿರಬೇಕು. ಒಂದು ಲೀಫೋ, ಲಾಸ್ಟ್ ಇನ್ ಫಸ್ಟ್ ಔಟ್, ಲಾಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಇದು ಲಾಸ್ಟ್ ಇನ್ ಫಸ್ಟ್ ಔಟ್. ಸೆಕೆಂಡ್ ಪಾಯಿಂಟ್, ಇನ್ಸರ್ಷನ್ ಡಿಲಿಷನ್ ಯಾವಾಗಲೂ ಒಂದೇ ಪ್ಲೇಸು, ಅದನ್ನು ಟಾಪ್ ಅಂತ ಕರಿತೀವಿ. ಇದು ನೆನ್ಪಿಟ್ಕೋಬೇಕು ವರ್ಡ್, ಟಾಪ್ ಅನ್ನೋ ವರ್ಡ್. ಯಾಕಂದರೆ ನಿಮ್ಮ ಫ್ಯೂಚರಲ್ಲಿ ಆನ್ಸರ್ಸ್ ಬರೀಬೇಕಾದ್ರೆ ಕೆಲವು ಕಡೆ ಟಾಪ್ ಅನ್ನಂತಲೂ ಕೇಳ್ತಾರೆ. ಸೊ ಡ್ಯಾಶ್ ಇಸ್ ದ ನೇಮ್, ಡ್ಯಾಶ್ ಇಸ್ ದ ಪೊಸಿಷನ್ ಯೂಸ್ ಟು, ಅಲ್ಲಿ ಆಪ್ಷನ್ ಕೊಡ್ಬೋದು ಟಾಪ್, ಬಾಟಮ್, ಬಿಲೋ ಅಂತಲ್ಲ. ಸೊ ಟಾಪನ್ನು ನೆನ್ಪಿಟ್ಕೊಳ್ಳಿ. ಸೊ ಲಾಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯೂಸ್ ಇದೇ ಥರ ಕ್ಯೂ ಅಲ್ಲೂ ಕೇಳ್ಬೋದು. ಫಿಫೋ ಬಂದಾಗೇನು, ಫಸ್ಟ್ ಇನ್ ಫಸ್ಟ್ ಔಟು, ಫಸ್ಟ್ ಇನ್ ಫಸ್ಟ್ ಔಟ್. ಓಕೆ, ಸೆಕೆಂಡ್ ಏನು? ಸೆಕೆಂಡು ಇನ್ಸರ್ಷನ್ ಡಿಲಿಷನ್ ಸೇಮ್ ಎಂಡ್ ಅಲ್ಲ, ಡಿಫ್ರೆಂಟ್ ಎಂಡ್ಸ್. ಅದು ಯಾವುದ್ಯಾವುದು? ಫ್ರಂಟ್ ಎಂಡು ಡಿಲೀಟ್ ಮಾಡೋದಕ್ಕೆ, ರೇರ್ ಎಂಡು ಇನ್ಸರ್ಟ್ ಮಾಡೋದಕ್ಕೆ. ಅರ್ಥ ಆಗ್ತಿದೆಯಾ? ಈ 4 ಬೇಸಿಕ್ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರೆ ಸೊ ಯು ಕ್ಯಾನ್ ಆನ್ಸರ್. ಇನ್ ದಿಸ್ ಕೇಸ್ ಎ ಈಸ್ ಟ್ರೂ ಆ್ಯಂಡ್ ಆರ್ ಈಸ್ ಕರೆಕ್ಟ್ ರೀಸನ್. ಓಕೆ, ನೆಕ್ಸ್ಟು, ಡಿ ಕ್ಯೂ ಈಸ್ ಅ ವರ್ಷನ್ ಆಫ್ ಕ್ಯೂ ವಿಚ್ ಅಲೋಸ್ ಇನ್ ಇನ್ಸರ್ಷನ್ ಆ್ಯಂಡ್ ಡಿಲಿಷನ್ ಅಟ್ ಬೋತ್ ದ ಎಂಡ್ಸ್. ಸೊ ಡಿ ಕ್ಯೂ ಡಬಲ್ ಎಂಡೆಡ್ ಕ್ಯೂ ಎಕ್ಸಾಂಪಲ್ ಕೊಟ್ಟಿದೆ. VMDSC ಬಸ್ 2 ಕಡೆ ಕ್ಯೂ ಇರುತ್ತೆ, 2 ಡೋರ್ ಇರುತ್ತೆ, 2 ಕಡೆ ಕ್ಯೂ ಇನ್ಸರ್ಟು ಆಗ್ತಾ ಇರ್ತಾರೆ, ಡಿಲೀಟು ಆಗ್ತಾ ಇರ್ತಾರೆ. ಸೊ ಅದನ್ನು ಡಬಲ್ ಎಂಡೆಡ್ ಕ್ಯೂಸ್ ಅಂತ ಹೇಳ್ತೀವಿ. ಸೊ ಬೋತ್ ದ ಎಂಡ್ಸಲ್ಲಿ ಏನಾಗುತ್ತೆ? ಇನ್ಸರ್ಷನ್ ಆಗುತ್ತೆ. ಅದೇ ಸಿಂಪಲ್ ಕ್ಯೂ ಅಲ್ಲಿ ಒಂದು ಪ್ಲೇಸಲ್ಲಿ ಇನ್ಸರ್ಟ್ ಆದರೆ ಇನ್ನೊಂದು ಪ್ಲೇಸಲ್ಲಿ ಏನಾಗುತ್ತೆ? ಡಿಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇನ್ ಬಬಲ್ ಸಾರ್ಟ್ ವೈಲ್ ಸಾರ್ಟಿಂಗ್ ಅಸೆಂಡಿಂಗ್ ಆರ್ಡರ್ ವಿಚ್ ಎಲಿಮೆಂಟ್ ರೀಚಸ್ ಇಟ್ಸ್ ಅಟ್ ಕರೆಂಟ್ ಪೊಸಿಷನ್ ಆಫ್ಟರ್ ದ ಫಸ್ಟ್ ಪಾಸ್? ದ ಲಾರ್ಜೆಸ್ಟ್ ಎಲಿಮೆಂಟ್. ಒಂದು ಪಾಸಲ್ಲಿ ಆದಾಗ ಲಾರ್ಜೆಸ್ಟ್ ಎಲಿಮೆಂಟ್ ಯಾವುದಿರುತ್ತೋ ಅದು ಹೋಗಿ ಲಾಸ್ಟ್ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಅಂದರೆ ಕರೆಕ್ಟ್ ಪೊಸಿಷನಲ್ಲಿ, ಲಾಸ್ಟ್ ಅಂತ ಹೇಳಲ್ಲ ಇಲ್ಲಿ. ಅವ್ರು ಏನು ಹೇಳಿರೋದು, ಕರೆಕ್ಟ್ ಪೊಸಿಷನಲ್ಲಿ ಯಾವುದಕ್ಕೂ ಕೂತ್ಕೊಳ್ಳುತ್ತೆ ಫಸ್ಟ್ ಪರ್ಸಲ್ಲಿ, ಲಾರ್ಜೆಸ್ಟ್ ಎಲಿಮೆಂಟ್. ಓಕೆ, ನೆಕ್ಸ್ಟ್,
In selection sort, the smallest element is selected in each pass and placed in its correct position. Correct. In selection sort, the nth element is the last and it is already in a place. Both A and B are true. Okay. ರೀಸನ್ ಏನಕ್ಕೆ ಅಂದರೆ ಸೆಲೆಕ್ಷನ್ ಸಾರ್ಟಲ್ಲಿ ನಾವೇನು ಮಾಡ್ತೀವಿ, ಮಿನಿಮಮ್ ಎಲಿಮೆಂಟ್ನ ಏನು ತೊಗೊಂಡಿರ್ತೀವಿ ಅದನ್ನು ಕರೆಕ್ಟ್ ಪೊಸಿಷನಲ್ಲಿ ಕೂಡಿಸ್ಬಿಡ್ತೀವಿ. ಅದನ್ನು ಸ್ಮಾಲೆಸ್ಟ್ ಎಲಿಮೆಂಟ್ನ ತೊಗೊಂಡು ಇನ್ ಈಚ್ ಪಾಸ್ನ ಫಸ್ಟ್ ಪೊಸಿಷನಲ್ಲಿ ಹಾಕ್ತೀವಿ. ಎಂತ್ ಎಲಿಮೆಂಟ್ ಏನಿರುತ್ತೆ ಅದು ಲಾಸ್ಟ್ ಪೊಸಿಷನ್ಗೆ ಹೋಗ್ತಾ ಕೂತ್ಕೊಳ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಎ ಆ್ಯಂಡ್ ಬಿ ಆರ್ ಟ್ರೂ. ನೆಕ್ಸ್ಟ್, ದ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಇನ್ ಅ ರಿಲೇಷನ್ ಇಸ್ ಕಾಲ್ಡ್ ಡಿಗ್ರಿ. ಓಕೆ. ಕಾರ್ಡಿನಾಲಿಟಿ is for rows. Okay, whereas a domain particular attribute ಗೆ. Tuple it's for the entire record. ಮಲ್ಟಿಪಲ್ ರೆಕಾರ್ಡ್ಸ್ನ ಕಂಬೈನ್ ಮಾಡೋದಕ್ಕೆ ಕಾರ್ಡಿನಾಲಿಟಿ ಅಂತೀವಿ. ಡಿಗ್ರಿ ಅಂದರೆ ಒಂದು ರೋ ಅಲ್ಲಿ ಎಷ್ಟು ಕಾಲಮ್ಸ್ ಇದೆ, ಒಂದು ರೋ ಅಲ್ಲಿ ಎಷ್ಟು ಕಾಲಮ್ಸ್ ಇದೆ. ಎಕ್ಸಾಂಪಲ್ ಸೀರಿಯಲ್ ನಂಬರ್, ರಿಜಿಸ್ಟರ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಸ್ಟ್ರೆಂತ್ ಮಾರ್ಕ್ಸ್. ಸೊ ಇದೆಲ್ಲ ಏನಾಗಿದೆ, ನಂಬರ್ ಆಫ್ ಆಟ್ರಿಬ್ಯೂಟ್ಸ್. ಎಷ್ಟು ಆಟ್ರಿಬ್ಯೂಟ್ಸ್ ಇದೆ, 1 2 3 4 5 1 2 3 4 5. ಸೊ ವಿಚ್ ಮೀನ್ಸ್ ಒಂದು ರೆಕಾರ್ಡಲ್ಲಿ ನನಗೆ 5 ಆಟ್ರಿಬ್ಯೂಟ್ಸ್ ಇದೆ, 5 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಓಕೆ, ಆರ್ 5 ಕಾಲಮ್ಸ್ ಇದೆ. ಕಾಲಮ್ಸ್, ಆಟ್ರಿಬ್ಯೂಟ್ಸ್ ಎಲ್ಲ ಒಂದೇ ವರ್ಡ್, ಒಂದೇ ಸೇಮ್ ಮೀನಿಂಗ್. ಓಕೆ, ಸೊ ಅದನ್ನು ನಾವು ಡಿಗ್ರಿ ಅಂತ ಹೇಳ್ತೀವಿ. ಎಷ್ಟು ಕಾಲಮ್ಸ್ ಇದೆಯಾ ಅನ್ನೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಎ ಡಿಗ್ರಿ. ನೆಕ್ಸ್ಟ್, ದ ಮೋಸ್ಟ್ ಪಾಪ್ಯುಲರ್ ಕ್ವೆರಿ ಲ್ಯಾಂಗ್ವೇಜ್ ಯೂಸ್ಡ್ ಬೈ RDBMS ಇಸ್ MySQL. ಯಾವಾಗಲೂ ಅಷ್ಟೇ MySQL. ಬಿಕಾಸ್ ಪೈಥಾನು, ಕೋಬಾಲು, ಜಾವಾ ಎಲ್ಲ ಏನಾಗಿರುತ್ತೆ, ಅದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ನಿಮ್ಮ ಕ್ವೇರಿ ಡೇಟಾಬೇಸ್ ಮೇಲೆ ವರ್ಕ್ ಮಾಡೋದಕ್ಕೆ ವಿ ಆಲ್ವೇಸ್ ಯೂಸ್ ದ ಕ್ವೇರಿ ಲ್ಯಾಂಗ್ವೇಜ್. ಯಾವುದೇ ವರ್ಡ್ ಕ್ಯೂ ಇಂದ ಸ್ಟಾರ್ಟ್ ಆಗುತ್ತೆ, ಕ್ವೇರಿ ಲ್ಯಾಂಗ್ವೇಜ್ ಅಂತ ಬಂದರೆ MySQL ಅಂತ ಹೇಳ್ಬೋದು. ಸೊ ಆನ್ಸರ್ ಇಸ್ MySQL. ನೆಕ್ಸ್ಟ್ ಬನ್ನಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸ್ಟ್ರಿಂಗ್ ಸಿಂಗಲ್ ರೋ ಬಿಲ್ಟ್ ಇನ್ ಫಂಕ್ಷನ್ ಲೆಂತ್ ಆಫ್. ಸ್ಟ್ರಿಂಗ್ ಸಿಂಗಲ್ ರೋ ಬಿಲ್ಟ್ ಇನ್ ಫಂಕ್ಷನ್, ಅದ್ರದ್ದು ಲೆಂತ್ ಕಂಡುಹಿಡಿಯೋದಕ್ಕೆ ವಿ ವಿಲ್ ಯೂಸ್. ಬಿಕಾಸ್ ಮಿನ್ನು ಕೌಂಟ್ ಎಲ್ಲ ಅಗ್ರಿಗೇಟ್ ಆಗುತ್ತೆ, ನಾವು ಏನು ಮಾಡುತ್ತೆ ಡೇಟ್ ಆ್ಯಂಡ್ ಟೈಮ್ಗೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ದ ಆಪ್ರೇಷನ್ ಯೂಸ್ ಟು ಕಂಬೈನ್ ದ ಸೆಲೆಕ್ಟೆಡ್ ರೋಸ್ ಆಫ್ 2 tables ಅಟ್ ಅ ಟೈಮ್ ಇಸ್ ಕಾಲ್ಡ್ ಆಸ್ ಅ ವಾಟ್, ಯೂನಿಯನ್. ಎರಡು ಟೇಬಲ್ನ, ಎರಡು ಡಿಫ್ರೆಂಟ್ ಟೇಬಲ್ ಇದೆ. ಸ್ಟೂಡೆಂಟ್ ಕಾಮನ್ ಟೇಬಲ್ ಒಂದಿರುತ್ತೆ, ಮಾರ್ಕ್ಸ್ ಟೇಬಲ್ ಇರುತ್ತೆ. ಎರಡೂ ಟೇಬಲ್ನ ಕಂಬೈನ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಯೂನಿಯನ್ ಆಪರೇಷನ್. ಓಕೆ, ನೆಕ್ಸ್ಟ್, ಕರೆಕ್ಟ್ ಎಕ್ಸ್ಪಾನ್ಷನ್ ಆಫ್ HTTP ಇಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಲ್ಲಿ ನೋಡಿ ಒಂದೇ ಥರ ಕಾಣಿಸುತ್ತೆ, ಹೈಪರ್ ಲಿಂಕ್ ಟೆಕ್ಸ್ಟು, ಹೈಪರ್ ಟೆಕ್ಸ್ಟ್, ಹೈಪರ್ ಟ್ರಾನ್ಸ್ಫರು, ಹೈಪರ್ ಮೀಡಿಯಾ. ಸೊ ಎರಡು ವರ್ಡ್ ನೆನ್ಪಿಟ್ಕೊಳ್ಳಿ, ಹೈಪರ್ ಟೆಕ್ಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. TP ಅಂದರೆ ಟ್ರಾನ್ಸ್ಫರ್, ಹೈಪರ್ ಟೆಕ್ಸ್ಟ್ ಎರಡು ಟಿಯಲ್ಲಿ ಟ್ರಾನ್ಸ್ಫರ್ ಆ್ಯಂಡ್ ಟೆಕ್ಸ್ಟ್ ಎರಡೂ ನೆನ್ಪಿಟ್ಕೋಬೇಕು. ಫಸ್ಟ್ ಟಿ ಟೆಕ್ಸ್ಟ್ ಆಗುತ್ತೆ, ಸೆಕೆಂಡ್ ಟಿ ಏನಾಗುತ್ತೆ ಟ್ರಾನ್ಸ್ಫರ್. ಸೊ ಇಲ್ಲಿ ಟ್ರಾನ್ಸ್ಮಿಷನ್ ಅಲ್ಲ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಏನಕ್ಕಿದೆ ಹೈಪರ್ ಟೆಕ್ಸ್ಟ್ ಅಂತ ಹೇಳ್ತೀವಿ ಅಂದರೆ, ಸೊ ಯಾವುದೇ ಟೆಕ್ಸ್ಟು ಒಂದು ಬ್ರೌಸರಲ್ಲಿ ಯೂಸ್ ಆಗ್ತಿದೆ ಹಂಗೆ ದಟ್ ಟೆಕ್ಸ್ಟ್ ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ಸ್ ಹೈಪರ್. ಏನಕ್ಕೆ ಅಂದರೆ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ವೆಬ್ಬಲ್ಲಿ, ಕರೆಕ್ಟ್ ಅಲ್ವಾ? ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್, the network topology where data can be transmitted only in one direction, only in one direction. ಸೊ ಇದು ರಿಂಗ್ ಟೋಪಾಲಜಿ ಆಗುತ್ತೆ, ಒನ್ ಡೈರೆಕ್ಷನಲ್ಲಿ ಹೋಗುತ್ತೆ, ಒಂದೇ ಸರ್ಕಲ್ ಹಂಗೆ ಎಲ್ಲ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ರಿಂಗ್ ಟೋಪಾಲಜಿ. ದ ಎಕ್ಸಾಂಪಲ್ ಫಾರ್ ಆಫ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್, ನಿಮಗೆ 3 types ಆಫ್ ಕಮ್ಯುನಿಕೇಷನ್ ಮೋಡ್ಸ್ ಇದೆ. ಯಾವುದ್ಯಾವುದು 3 types ಆಫ್ ಕಮ್ಯುನಿಕೇಷನ್ ಮೋಡ್ಸು? ಯಾವುದೇ 3 types ಆಫ್ ಕಮ್ಯುನಿಕೇಷನ್ ಮೋಡ್ಸು? ಇಲ್ಲಿ ನೋಡಿ, ಇದು ಕ್ವೆಶನ್ ನೋಡ್ಕೊಳ್ಳಿ. ಆಫ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್. ಆಫ್ ಡ್ಯೂಪ್ಲೆಕ್ಸ್ ಅಂದರೆ ಏನು? ಒಂದು ಸಲ ನಾನು ಕಮ್ಯುನಿಕೇಟ್ ಮಾಡಿದ್ಮೇಲೆ ಅದು ಕಂಪ್ಲೀಟ್ಲಿ ರಿಸೀವ್ ಆಗೋವರೆಗೂ ಆ ಕಡೆಯಿಂದ ನಾನು ವಾಪಸ್ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ವಾಕಿ ಟಾಕಿ. ಏನಕ್ಕೆ ವಾಕಿ ಟಾಕಿ? ಒಂದು ಸಲ ನಾನು ಆನ್ಸರ್ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ವರೆಗೂ ನಾನು ಆನ್ಸರ್ ಮಾಡೋಕ್ಕಾಗಲ್ಲ, ಕರೆಕ್ಟಲ್ಲ? ಅಲ್ಲಿ ರಿಸೀವ್ ಆದಮೇಲೆ ವಾಪಸ್ ನೀವು ಬೇಕಿದ್ರೆ ನೋಡ್ಬೋದು, ಪೊಲೀಸವ್ರು ವಾಕಿ ಟಾಕೀಸು, ಮತ್ತು ಎಸ್ಪೆಷಲಿ ಇವಾಗ ಕ್ಯಾಮ್ರಾಮ್ಯಾನ್ಗಳು ಮದುವೆಗಳಲ್ಲಿ ರಿಸೆಪ್ಷನ್ಗಳೆಲ್ಲ ವಾಕಿ ಟಾಕೀಸ್ ಯೂಸ್ ಮಾಡಿ. ಅವ್ರು ಹೇಗೆ ಯೂಸ್ ಮಾಡ್ತಾರೆ? ಅಂಟಿಲ್ ಅನ್ಲೆಸ್ ದ ಒನ್ ಪರ್ಟಿಕ್ಯುಲರ್ ಪರ್ಸನ್ ಇಸ್ ಕಂಪ್ಲೀಟೆಡ್ ಇಸ್ ಕಂಪ್ಲೀಟ್ ಕನ್ವರ್ಸೇಷನ್, ಅವ್ನ ಕಮ್ಯುನಿಕೇಷನ್ ರೀಚ್ ಮಾಡೋವರೆಗೂ ಅದು ಹಾಗೇ ಇರುತ್ತೆ. ಸೊ ವಾಕಿ ಟಾಕಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಬನ್ನಿ, ಒಂಚೂರು ಮೇಲೆ ಎತ್ತೋಣ ಇದನ್ನು. ಓಕೆ, ಇದು ಕರೆಕ್ಟಾಗಿದೆ, ಹಾಗೆ ಇರಲಿ. ಸೊ ದ ಕಮ್ಯುನಿಕೇಷನ್ ಪ್ರೋಟೋಕಾಲ್ ವಿಚ್ ಎಸ್ಟಾಬ್ಲಿಷಸ್ ಎ ಡೆಡಿಕೇಟೆಡ್ ಆ್ಯಂಡ್ ಡೈರೆಕ್ಟೆಡ್ ಕನೆಕ್ಷನ್ ಬಿಟ್ವೀನ್ 2 communicating devices. ಸೊ ಪಾಯಿಂಟ್ ಟು ಪಾಯಿಂಟ್.
ಎರಡೇ ಡಿವೈಸ್ಗೆ ಎಕ್ಸಾಕ್ಟ್ ಪೊಸಿಷನ್ಗೆ ಎರಡೇ ಡಿವೈಸ್ಗೆ ಯೂಸ್ ಮಾಡೋದಕ್ಕೆ ಪಾಯಿಂಟ್ ಟು ಪಾಯಿಂಟ್, ಇಲ್ಲಿಂದ ಅಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಬಸ್ಸಸ್, ಕರೆಕ್ಟಾ? ಮೆಜೆಸ್ಟಿಕ್ ಟು ಕನಕ್ಪುರ, ಕನಕ್ಪುರ ಟು ಮೆಜೆಸ್ಟಿಕ್, ಇಷ್ಟೇ ಇರುತ್ತೆ. ಅದು ಬೇರೆ ಕಡೆ ರೂಟ್ಗೆ ಹೋಗಲ್ಲ ಆ ಬಸ್ಸು. ಸೊ ಅದನ್ನು ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಅಂತ ಹೇಳ್ತೀವಿ. ದ ಸ್ಟ್ಯಾಂಡ್ ಅಲೋನ್ ಪ್ರೋಗ್ರಾಮ್ಸ್ ದಟ್ ಆರ್ ಕೇಪಬಲ್ ಆಫ್ ವರ್ಕಿಂಗ್ ಆನ್ ಇಟ್ಸ್ ಓನ್, ಸೊ ಇಟ್ ಈಸ್ ವರ್ಮ್. ಸ್ಟ್ಯಾಂಡ್ ಅಲೋನ್ ಪ್ರೋಗ್ರಾಮ್ ವಿಚ್ ಈಸ್ ಕೇಪಬಲ್ ಆಫ್ ವರ್ಕಿಂಗ್ ಆನ್ ಇಟ್ಸ್ ಓನ್, ಇಟ್ ಈಸ್ ವರ್ಮ್. ಓಕೆ, ಸೊ ಇದಕ್ಕೆ ಇದೆ ಆನ್ಸರು. ನೆಕ್ಸ್ಟ್ ಕ್ವೆಶನ್ ಏನಿದೆ? ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇಲ್ಲಿ ನಿಮಗೆ 6 ಆಪ್ಷನ್, ಒಂದು ಎಕ್ಸ್ಟ್ರಾ ಇರುತ್ತೆ. 1 2 3 4 5 6 7, 2 ಎಕ್ಸ್ಟ್ರಾ ಇರುತ್ತೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ವೈಸಾಗಿ ಚೂಸ್ ಮಾಡಬೇಕು. ಆ್ಯಂಡ್ ಈ ವೈಸಾಗಿ ಚೂಸ್ ಮಾಡೋದಕ್ಕೆ ಏನು ಗೊತ್ತಿರಬೇಕು ನನಗೆ? ಅಗೇನ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಬೇಸಿಕ್ ಕಾನ್ಸೆಪ್ಟ್ಸ್ ನೀಟಾಗಿ ಗೊತ್ತಿರಬೇಕು. ಅರ್ಥ ಆಗ್ತಿಲ್ಲ? ಬೇಸಿಕ್ ಕಾನ್ಸೆಪ್ಟ್ಸು ನೀಟಾಗಿ ಗೊತ್ತಿರಬೇಕು. ಬೇಸಿಕ್ ಕಾನ್ಸೆಪ್ಟ್ಸ್ ಏನೇನು ನೋಡೋಣ. ದ ಡ್ಯಾಶ್ ಸ್ಟೇಟ್ಮೆಂಟ್ ಇನ್ ಪೈಥಾನ್ ಈಸ್ ಯೂಸ್ ಟು ಟೆಸ್ಟ್ ಅನ್ ಎಕ್ಸ್ಪ್ರೆಷನ್ ಇನ್ ದ ಪ್ರೋಗ್ರಾಮ್ ಕೋಡ್. ಏನು? ಅಸಲ್ಟ್, ಇದು ಫಸ್ಟ್ ಒನ್. ಓಕೆ, ಸೊ ಅಸಲ್ಟ್ ಅನ್ನೋದೊಂದು ಎಕ್ಸ್ಪ್ರೆಷನ್ನು ಪ್ರೋಗ್ರಾಮ್ ಕೋಡ್ನ ಟೆಸ್ಟ್ ಮಾಡೋದಕ್ಕೆ. ನೆಕ್ಸ್ಟು, ಡ್ಯಾಶ್ ಫೈಲ್ ಕನ್ಸಿಸ್ಟ್ ಆಫ್ ಡೇಟಾ ಸ್ಟೋರ್ಡ್ ಆಸ್ ಸ್ಟ್ರೀಮ್ ಆಫ್ ಬೈಟ್ಸ್ ಅಂತ ಬಂದಿದ ತಕ್ಷಣ ನಮ್ಮ ತಲೆನಲ್ಲಿ ಇರಬೇಕು ಬೈನರಿ. Bytes is made up of bits is nothing but a binary digits is nothing but zeros and ones. So the answer is binary. Second one. Next, each row of a table is called as a record or tuple. Sometimes tuple ant kodbiಡ್ತಾರೆ. Each row of a record is called as a, ಇಲ್ಲಿ record ಬದಲು tuple ಅಂತ ಹಾಕ್ಬಿಡ್ತಾರೆ. ಗಾಬರಿ ಆಗಬೇಡಿ, record tuple ಎಲ್ಲ ಒಂದೇನೆ. Row all are same words, so record is the answer. Third one. Next, ಡ್ಯಾಶ್ ಇಸ್ ಅ ಕಮಾಂಡ್ ವಿಚ್ ಕಮ್ಸ್ ಅಂಡರ್ DML. ಸೊ ಇಲ್ಲಿ 4 ಥರ ಲ್ಯಾಂಗ್ವೇಜ್ ಬರುತ್ತೆ SQL ಅಲ್ಲಿ, DDL, DML, DCL, DQL ಅಂತ. ಓಕೆ, DDL ಅಲ್ಲಿ ಯಾವ್ದು ಬರುತ್ತೆ? ಕ್ರಿಯೇಟ್ ಮಾಡೋದಕ್ಕೆ, ಕ್ರಿಯೇಟು ಡ್ರಾಪ್ ಮಾಡೋದಕ್ಕೆ. DML ಅಲ್ಲಿ ಯಾವ್ದು ಬರುತ್ತೆ? ಇನ್ಸರ್ಟು, ಅಪ್ಡೇಟು, ಆಲ್ಟರ್ ಮಾಡೋದಕ್ಕೆ. ಸೊ DCL ಅಲ್ಲಿ ಯಾವ್ದು ಬರುತ್ತೆ? ಕಂಟ್ರೋಲ್ ಮಾಡೋದಕ್ಕೆ. ಓಕೆ, ಗ್ರ್ಯಾಂಟು ರಿವೋಕ್ ಮಾಡೋದಕ್ಕೆ. ನೆಕ್ಸ್ಟ್ ಯಾವುದು? DQL, ಕ್ವೆರಿ, ಸೆಲೆಕ್ಟ್ ಕಮಾಂಡ್. ಓಕೆ, ನೆಕ್ಸ್ಟ್, ಸೊ ಇದಕ್ಕೆ ಡ್ಯಾಶ್ ಇಸ್ ಅ ಕಮಾಂಡ್ ವಿಚ್ ಕಮ್ಸ್ ಅಂಡರ್ DML. ಮ್ಯಾನಿಪುಲೇಷನ್ ಮಾಡ್ತಿರೋದ್ರಿಂದ ನಾನು ಏನು ಮಾಡ್ತೀನಿ? ಅಪ್ಡೇಟು, ಇನ್ಸರ್ಟು, ಆಲ್ಟರು ಇದೆಲ್ಲ ಬರುತ್ತೆ. ಸೊ ಇಲ್ಲಿ ಯಾವ ವರ್ಡ್ ಇದೆ? ಇನ್ಸರ್ಟ್ ಇದೆ. ಸೊ ದ ಆನ್ಸರ್ ಈಸ್ ಇನ್ಸರ್ಟ್. ಸಿ, ಇಷ್ಟೇ. ನಾನು ಏನು ಜಾಸ್ತಿ ನೆನ್ಪಿಟ್ಕೋತಿಲ್ಲ, ಬರೀ ಕೀವರ್ಡ್ಸ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಡ್ಯಾಶ್ ಈಸ್ ಅನ್ ಅಗ್ರಿಗೇಟ್ ಫಂಕ್ಷನ್ ಇನ್ SQL. ಸೊ ಮ್ಯಾಕ್ಸ್ ಇಸ್ ದ ಅಗ್ರಿಗೇಟ್ ಫಂಕ್ಷನ್ ಈಸ್ SQL. ಮ್ಯಾಕ್ಸ್ ಅಗ್ರಿಗೇಟ್ ಅಂದರೆ ಏನು? ಸೊ ಒಂದಷ್ಟು ಡೇಟಾ ಇರುತ್ತೆ, ಅದನ್ನೆಲ್ಲ ಕಂಬೈನ್ ಮಾಡಿ ಅದರಲ್ಲಿ ಬೆಸ್ಟ್ನ ಚೂಸ್ ಮಾಡೋದಕ್ಕೆ, ಅಗ್ರಿಗೇಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಮ್ಯಾಕ್ಸ್ ಫಂಕ್ಷನ್. ನೆಕ್ಸ್ಟ್ ನೋಡಿ, 2 ಮಾರ್ಕ್ಸ್ ಕ್ವೆಶನ್. ಇಲ್ಲಿ ನಿಮಗೆ 7 ಕ್ವೆಶನ್ ಇರುತ್ತೆ, ಬಟ್ ನಾವು ಬರಿಬೇಕಾಗಿರೋದು ಎಷ್ಟು? 4. ಸೊ ವೈಸಾಗಿ ಚೂಸ್ ಮಾಡಿ. ಕೆಲವ್ರಿಗೆ ಎಲ್ಲ ಟಾಪಿಕ್ಸು ಓದೋಕ್ಕಾಗಲ್ಲ ಅಥವಾ ಎಲ್ಲ ಯೂನಿಟ್ಸು ಓದೋಕ್ಕಾಗಲ್ಲ. ಆರಾಮಾಗಿ ಓದ್ಬೋದು, ಬಟ್ ತುಂಬ ಕಷ್ಟ ಆಗುತ್ತೆ ಅಂದಾಗ ಏನು ಮಾಡಬೇಕು? ಸೊ ನಾನು ಚಾಪ್ಟರ್ ವೈಸ್ ಇಟ್ಕೊಂಬಿಡ್ಬೇಕು. ಸೊ ನಾನು ಫಸ್ಟು 10 ಚಾಪ್ಟರ್ಸ್ ಕರೆಕ್ಟಾಗಿ ಓದ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಆ್ಯಂಡ್ ಬ್ಲೂ ಪ್ರಿಂಟ್, ಅದು ನೆಕ್ಸ್ಟು ಫ್ಯೂಚರ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಬ್ಲೂ ಪ್ರಿಂಟಲ್ಲಿ ಹೇಗೆ ಇನ್ನೂ ಬೆಟರಾಗಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಬ್ಲೂ ಪ್ರಿಂಟಲ್ಲಿ ನೋಡ್ಬೋದು. ಓಕೆ, ವಾಟ್ ಈಸ್ ಪ್ರಿಫಿಕ್ಸ್ ಆ್ಯಂಡ್ ಫಸ್ಟ್ ಕ್ವೆಶನ್ ನೋಡಿ ಇಲ್ಲಿ. ವಾಟ್ ಈಸ್ ಪ್ರಿಫಿಕ್ಸ್ ಆ್ಯಂಡ್ ಪೋಸ್ಟ್ ಫಿಕ್ಸ್? ಇದು ಯಾವ ಚಾಪ್ಟ್ರಿಂದ? ಸ್ಟ್ಯಾಕ್ಸಿಂದ. ಸೊ ಎಷ್ಟು ಮಾರ್ಕ್ಸ್ ಇದು? 2 ಮಾರ್ಕ್ಸ್ ಇರೋದ್ರಿಂದ 2 ಮಾರ್ಕ್ಸ್ ಕ್ವೆಶನು. ಏನೇನು ಬರೀಬೇಕು ಇದಕ್ಕೆ? ಪ್ರಿಫಿಕ್ಸ್ ಅಂದರೆ ಏನು, ಪೋಸ್ಟ್ ಫಿಕ್ಸ್ ಅಂದರೆ ಏನು, ಒಂದೊಂದು ಎಕ್ಸಾಂಪಲ್. ಡೆಫಿನೇಷನ್, 1 ಲೈನ್ ಡೆಫಿನೇಷನ್, 1 ಎಕ್ಸಾಂಪಲ್, 1 ಮಾರ್ಕ್ಸ್. 1 ಲೈನ್ ಡೆಫಿನೇಷನ್ ಆ್ಯಂಡ್ 1 ಲೈನ್ ಡೆಫಿನೇಷನ್ ಫಾರ್ ಪೋಸ್ಟ್ ಫಿಕ್ಸ್, 1 ಮಾರ್ಕ್ಸ್. ಪ್ರಿಫಿಕ್ಸ್ ಅಂದರೆ ಏನು? ಇಫ್ ಅ ಆಪರೇಟರ್ ಈಸ್ ಪ್ರಿಸೈಡೆಡ್ ಬೈ ದ ಆಪರೆಂಟ್ಸ್. ಓಕೆ, ಸೊ ಆಪರೆಂಟ್ಸ್ ಅಂದರೆ ಏನು? ABC, ಏನೇ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಆಗಿರ್ಬೋದು, ವೇರಿಯಬಲ್ಸ್, ಅದಕ್ಕಿಂತ ಮುಂಚೆ ಆಪರೇಟ್ರ್ ಬಂತು ಅಂದರೆ ದೆನ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಪ್ರಿಫಿಕ್ಸ್. ಓಕೆ, ಪೋಸ್ಟ್ ಫಿಕ್ಸ್ ಅಂದರೆ ಏನು? ಆಪೋಸಿಟ್ ಆಫ್ ದಿಸ್. ಆಪರೆಂಟ್ಸ್ ಆದಮೇಲೆ ಆಪರೇಟರ್ಸ್ ಬರೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಪೋಸ್ಟ್ ಫಿಕ್ಸ್. ಅರ್ಥ ಆಯ್ತಲ್ಲ? ಇಷ್ಟು ಬರೆದ್ರೆ ಸಾಕು. ಸೊ 2 ಮಾರ್ಕ್ಸ್. ನೆಕ್ಸ್ಟು, 2 application of queues in computer science. This is most important. 2 applications used in ಕಂಪ್ಯೂಟರ್ ಸೈನ್ಸ್. ಅವರು ಜನರಲಾಗಿ ಕೇಳ್ತಿಲ್ಲ. ಜನರಲಾಗಿ ನೀವು ಬಸ್ ಟಿಕೆಟ್ ಕೌಂಟರು ಮತ್ತು ಮೂವಿ ಟಿಕೆಟ್ ಕೌಂಟರು, ಟೆಂಪಲ್ ಕ್ಯೂ ಅದೆಲ್ಲ ಬರಿಬೋದು. ಬಟ್ ಅವ್ರು ಎಸ್ಪೆಷಲಿ ಇಲ್ಲಿ ಏನು ಕೇಳ್ತಿರೋದು? ಕಂಪ್ಯೂಟರ್ ಸೈನ್ಸಿಗೆ ಕೇಳ್ತಿದ್ದಾರೆ. ಕಂಪ್ಯೂಟರ್ ಸೈನ್ಸ್ಗೆ ಹೆಂಗೆ ಬರೀಬೋದು? ಸೊ ಏನು ಆನ್ಸರ್ ಅಂದರೆ, ಸೊ ಯಾವಾಗಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸ್ ಅಂತ ಕ್ಯೂ ಅಲ್ಲಿ ಬಂದಿದ ತಕ್ಷಣ
ಒಂದು ಪ್ರಿಂಟರ್ನ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸಿ ಪಿ ಯುನ ನೆನ್ಪಿಟ್ಕೊಳ್ಳಿ. ಸಿ ಪಿ ಯು ಅಲ್ಲಿ ಏನು ಮಾಡ್ತೀವಿ, ಜಾಬ್ ಸ್ಕೆಡ್ಯೂಲಿಂಗ್. ನೋಡಿ ಎಷ್ಟೇ ಕೀವರ್ಡ್ಸು, ನಾನು ಹೆಚ್ಚಿಗೆ ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಸಿ ಪಿ ಯು ಅಲ್ಲಿ ಜಾಬ್ ಸ್ಕೆಡ್ಯೂಲಿಂಗು, ಪ್ರಿಂಟರಲ್ಲಿ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಸ್ಪೂಲಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ಪ್ರಿಂಟರಲ್ಲಿ ಕ್ಯೂ ಬರೋದಕ್ಕೆ ವಿ ವಿಲ್ ಕಾಲ್ ಇಟ್ ಆ್ಯಸ್ ಅ ಸ್ಪೂಲಿಂಗ್. ಸೊ ಪ್ರಿಂಟರಲ್ಲಿ ಹೆಂಗೆ ಕ್ಯೂ ವರ್ಕ್ ಆಗುತ್ತೆ ಅಂದರೆ, ಈಗ ನನ್ನ ಹತ್ರ 10 ಡಾಕ್ಯುಮೆಂಟ್ಸ್ ಇದೆ, 10 ಡಾಕ್ಯುಮೆಂಟ್ನು ಸೆಲೆಕ್ಟ್ ಮಾಡಿ ಒಂದೇ ಸಲ ಪ್ರಿಂಟ್ ಕೊಟ್ಬಿಟ್ರೆ ಏನಾಗುತ್ತೆ, ಫಸ್ಟ್ ಡಾಕ್ಯುಮೆಂಟ್ ಯಾವುದು ಪ್ರಿಂಟ್ರಿಗೆ ಹೋಗುತ್ತೋ ಅದು ಹೋಗುತ್ತೆ. ಸೆಕೆಂಡ್ ಡಾಕ್ಯುಮೆಂಟ್ ಏನಾಗುತ್ತೆ, ಸ್ಪೂಲ್ ಅಂದರೆ ವೆಯ್ಟಿಂಗಲ್ಲಿರುತ್ತೆ, ನಥಿಂಗ್ ಬಟ್ ಕ್ಯೂ ಅಲ್ಲಿರುತ್ತೆ. ಸೊ ದಟ್ ಈಸ್ ವಾಟ್ ಮೈ ಸ್ಪೂಲಿಂಗ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ಕೊಲ್ಯೂಷನ್ ಸಿಚುಯೇಷನ್ ಆ್ಯಂಡ್ ಕೊಲ್ಯೂಷನ್ ರೆಸಲ್ಯೂಷನ್ ಇನ್ ಆ್ಯಶಿಂಗ್. ಸೊ ಕೊಲ್ಯೂಷನ್ ಸಿಚುಯೇಷನ್ ಏನಂದರೆ, ಆ್ಯಶಿಂಗಲ್ಲಿ ಆ್ಯಶಿಂಗ್ ಇಸ್ ಅ ಟೆಕ್ನಿಕ್ ಆಫ್ ಡೈರೆಕ್ಟ್ಲಿ ಫೈಂಡಿಂಗ್ ದ ಎಲಿಮೆಂಟ್ಸ್ ಡೈರೆಕ್ಟ್ಲಿ ವೇರ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅನ್ನೋದಕ್ಕೆ. ಓಕೆ, ಆ ಕೀ ಎಲಿಮೆಂಟ್ ಎಲ್ಲಿದೆ ಅನ್ನೋದು ಡೈರೆಕ್ಟಾಗಿ ಹುಡ್ಕೋದಕ್ಕೆ ಆ್ಯಶಿಂಗ್ ಯೂಸ್ ಮಾಡ್ತೀವಿ. ಇಂಡೆಕ್ಸ್ ವ್ಯಾಲ್ಯೂಸ್, ಮಲ್ಟಿಪಲ್ ಇಂಡೆಕ್ಸ್ ವ್ಯಾಲ್ಯೂಸ್ ಇದ್ದರೆ ಅದನ್ನು ಕೊಲ್ಯೂಷನ್ ಸಿಚುಯೇಷನ್ ಅಂತೀವಿ. ಓಕೆ, ಆ್ಯಶಿಂಗಲ್ಲಿ ಏನಾದರೂ ಮಲ್ಟಿಪಲ್ ಸೇಮ್ ಇಂಡೆಕ್ಸ್ ವ್ಯಾಲ್ಯೂಸ್, ಒಂದು ಎಲಿಮೆಂಟ್ಗೆ ಸೇಮ್ ಇಂಡೆಕ್ಸ್ ವ್ಯಾಲ್ಯೂಸ್ ಬಂದರೆ ಅದನ್ನು ಕೊಲ್ಯೂಷನ್ ಸಿಚುಯೇಷನ್ ಅಂತೀವಿ. ಅದನ್ನು ಸಾಲ್ವ್ ಮಾಡೋದಕ್ಕೆ ವಿ ವಿಲ್ ಕಾಲ್ ಇಟ್ ಆಸ್ ದ ಕೊಲ್ಯೂಷನ್ ರೆಸಲ್ಯೂಷನ್. ಅರ್ಥ ಆಗ್ತಿದೆಯಲ್ಲ? ಸೊ ಕೊಲ್ಯೂಷನ್ ಸಿಚುಯೇಷನ್ ಅಂದರೆ ಮಲ್ಟಿಪಲ್ ಇಂಡೆಕ್ಸ್ ವ್ಯಾಲ್ಯೂಸ್, ವೆಲ್ ಆಸ್ ಅ ಕೊಲ್ಯೂಷನ್ ರೆಸಲ್ಯೂಷನ್ ಮಲ್ಟಿಪಲ್ ಸೊಲ್ಯೂಷನ್ ವ್ಯಾಲ್ಯೂ. ನೆಕ್ಸ್ಟು, ರೈಟ್ ದ ರೂಲ್ಸ್ ವಿಚ್ ಆರ್ ಇಂಪೋಸ್ಡ್ ಆನ್ ಅನ್ ಆಟ್ರಿಬ್ಯೂಟ್ ಆಫ್ ದ ರಿಲೇಷನ್. ಸೊ ಒಂದು ಅಟಾಮಿಕ್ ಸಿಟಿ ಬರಿಬೋದು. ದೆನ್ ಇನ್ನೇನು ಬರೀತೀರಾ, atomicity, domain constraint, then uniqueness and uniqueness. 3 ಪಾಯಿಂಟ್ ಬರೋದು ಸಾಕು. ಅಟಾಮಿಸಿಟಿ ಅಂದ್ರೇನು, ಒಂದು ಕಾಲಮಲ್ಲಿ ಒಂದು ಕಡೆ ಒಂದೇ ವ್ಯಾಲ್ಯೂ ಇರಬೇಕು. ಮಲ್ಟಿಪಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೇಮ್ ಅನ್ನೋ ಕಾಲಮ್ ಇದ್ದರೆ ನನಗೆ ಬರೀ ನೇಮ್ ಮಾತ್ರ ಇರಬೇಕು. ಸೊ ಇಫ್ ಐ ರೈಟ್ ಎ ಬಿ ಸಿ ಆ್ಯಸ್ ಅ ನೇಮ್, ಎ ಬಿ ಸಿ ಮಾತ್ರ ಇರಬೇಕು. ಸ್ಪೇಸ್ ಕೊಟ್ಟು ಇನ್ನೊಂದು ಕೊಡಬಾರ್ದು. ಅರ್ಥ ಆಗ್ತಿದೆಯಾ? ಸ್ಪೇಸ್ ಅಥವಾ ಇದರಲ್ಲೇ ಇನ್ನೊಂದು ವ್ಯಾಲ್ಯೂ ಇರಬಾರ್ದು. ಒನ್ ನೇಮ್ ಅನದರ್ ನೇಮ್ ಥರ ಇರಬಾರ್ದು, ಒಂದೇ ನೇಮ್ ಇರಬೇಕು. ಐ ಕ್ಯಾನಾಟ್ ಹ್ಯಾವ್ ಅ ಮಲ್ಟಿಪಲ್ ವ್ಯಾಲ್ಯೂಸ್. ನೆಕ್ಸ್ಟ್, ಯೂನಿಕ್ನೆಸ್, ಡೊಮೈನ್ ಕನ್ಸ್ಟ್ರೈಂಟ್. ಸೊ ಅದು ಯಾವ ಪರ್ಟಿಕ್ಯುಲರ್ ಡೇಟಾ, ಅದು ಈಗ ನೇಮ್ ಅಂದಾಗ ನೇಮ್ ಮಾತ್ರ ಕೊಡಬೇಕು. ಐ ಕ್ಯಾನಾಟ್ ಪುಟ್ 1 2 3 ಇಯರ್. ಸೊ ಡೊಮೈನ್ ಕನ್ಸ್ಟೆಂಟ್, ಅದು ಕನ್ಸ್ಟೆಂಟ್ ಆ ಪರ್ಟಿಕ್ಯುಲರ್ ಡೊಮೈನ್ಗೆ ಸ್ಯಾಟಿಸ್ಫೈ ಆಗ್ತಿದೆ ಅಂತ. ನೆಕ್ಸ್ಟ್ ಯೂನಿಕ್ನೆಸ್. ಓಕೆ, ಸೊ ಯೂನಿಕ್ನೆಸ್ ಹೇಗೆ ಐಡೆಂಟಿಫೈ ಮಾಡ್ತೀನಿ, ಒಂದು ನೇಮ್ನ ಯೂನಿಕ್ನೆಸ್ ಹೇಗೆ ಐಡೆಂಟಿಫೈ ಮಾಡ್ತೀನಿ, ಬೈ ಯೂಸಿಂಗ್ ಮೈ ರಿಜಿಸ್ಟರ್ ನಂಬರ್ ಆ್ಯಂಡ್ ಮೈ ವಾಟ್ ಪ್ರೈಮರಿ ಕೀ. ಓಕೆ, ಸೊ ಇದೇ ಥರ ಕ್ವೆಶನ್ಸ್ ಕೇಳ್ಬೋದು. ಇದೇ ಥರ ಟೈಪ್ಸ್ ಆಫ್ ಕೀಸ್, ಎನಿ 2 ಕೀಸ್ ಕೇಳ್ಬೋದು ಡೇಟಾಬೇಸಲ್ಲಿ. ಟೇಬಲ್ ಅಂದರೆ ಏನು, ರೋ ಅಂದರೆ ಏನು, ಟಪಲ್ ಅಂದರೆ ಏನು, ಅಥವಾ ಕಾಲಮ್ ಅಂದರೆ ಏನು, ಆಟ್ರಿಬ್ಯೂಟ್ ಅಂದರೆ ಏನು, ಇದೆಲ್ಲ ಕೇಳ್ಬೋದು. ಪಾಸಿಬಲ್ ಕ್ವೆಶನ್ಸ್. ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾರೆಕ್ಟರ್ ಆ್ಯಂಡ್ ವೇರಿಯಬಲ್ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಏನು ಮಾಡುತ್ತೆ ಇಲ್ಲಿ, ಫಿಕ್ಸ್ಡ್ ಲೆಂತ್. ಅದು ನಾನು 10 ಅಂತ ಕೊಟ್ಟರೆ ಐ ಕೆನಾಟ್ ಪುಟ್ ಮೋರ್ ದೆನ್ 10 ಕ್ಯಾರೆಕ್ಟರ್ಸ್. ವೇರಿಯಬಲ್ ಲೆಂತ್ ಅಂದರೆ ಐ ಕ್ಯಾನ್ ಚೇಂಜ್ ದ ಲೆಂತ್ ಆಫ್ ಇಟ್. ಓಕೆ, ಜನರಲಿ ವಿ ಆಲ್ವೇಸ್ ಗೋ ಫಾರ್ ದ ವೇರಿಯಬಲ್ ಲೆಂತ್ ಕ್ಯಾರೆಕ್ಟರ್. ಏನಕ್ಕೆ ಅಂದರೆ ನಾನು ಡೇಟಾ ಕಲೆಕ್ಟ್ ಮಾಡಬೇಕಾದ್ರೆ, ಡೇಟಾನ ಇನ್ಸರ್ಟ್ ಮಾಡಬೇಕಾದ್ರೆ ನನ್ನ ನೇಮ್ ಕ್ಯಾರೆಕ್ಟರ್ಸ್ನೆಲ್ಲ ಇಲ್ಲ, ನಿನ್ನ ನೇಮ್ ಬರೀ 10 ಕ್ಯಾರೆಕ್ಟರ್ ಇರಬೇಕಂತ ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ದಟ್ಸ್ ವೈ ಐ ವಿಲ್ ಆಲ್ವೇಸ್ ಗೋ ಫಾರ್ ದ ವೇರಿಯಬಲ್ ಕ್ಯಾರೆಕ್ಟರ್. ನನ್ನ ನೇಮು 7 ಅಕ್ಷರ ಇದೆ, ಕೆಲವ್ರದ್ದು 20 ಅಕ್ಷರ ಇರ್ಬೋದು, ಕೆಲವ್ರದ್ದು 25 ಅಕ್ಷರ ಇರ್ಬೋದು. ಅದೇ ನನ್ನ ಕ್ಯಾರೆಕ್ಟರ್ ಕೊಟ್ಟರೆ ಫಿಕ್ಸ್ ಮಾಡಿಬಿಡಬೇಕು, ಕ್ಯಾರೆಕ್ಟರ್ ಆಫ್ ಇಷ್ಟು ಲೆಂತ್ ಅಂತ ಫಿಕ್ಸ್ ಮಾಡಬೇಕು. ಅದೇ ವೇರಿಯಬಲ್ ಕೊಟ್ಟರೆ ಐ ಕ್ಯಾನ್ ಕೀಪ್ ಆನ್ ಚೇಂಜ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಡೇಟಾ. ಓಕೆ, ಅಕಾರ್ಡಿಂಗ್ ಟು ದ ನೀಡ್ ಆಫ್ ಡೇಟಾ ಅದನ್ನು ಯೂಸ್ ಮಾಡಿ. ನೆಕ್ಸ್ಟು, ಎನಿ 2 ನೆಟ್ವರ್ಕ್ ಡಿವೈಸಸ್, 3 ನೆನ್ಪಿಟ್ಕೊಂಬಿಡಿ. ಒಂದು ರೌಟರು, ಮಾಡೆಮ್ಮು, ಸ್ವಿಚ್, ಇನ್ನೂ ಒಂದು ಹೇಳ್ಬಿಡ್ತೀನಿ ಹಬ್ಬು. ಈ 4 ನೆನ್ಪಿಟ್ಕೊಳ್ಳಿ. ಅವ್ರು ಇಲ್ಲೇನು ಕೇಳಿರೋದು ಮೆನ್ಷನ್ ಅಷ್ಟೇ, ಡೆಫಿನೇಷನ್ ಆಗಲಿ ಇನ್ನೊಂದಾಗಲಿ ಕೇಳಿಲ್ಲ. ಸೊ ಮೆನ್ಷನ್ ಅಂದಾಗ ಐ ಕ್ಯಾನ್ ಮೆನ್ಷನ್ ಎನಿ 2, ರೌಟರ್, ಮಾಡೆಮ್ ಆರ್ ಸ್ವಿಚ್ ಆ್ಯಂಡ್ ಹಬ್, ಅಥವಾ 4 ಬರೆದ್ರೂ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಯು ವಿಲ್ ಗೆಟ್ ದ 2 ಮಾರ್ಕ್ಸ್. ಡಿಫೈನ್ ಡೇಟಾ ಆ್ಯಂಡ್ ಕಮ್ಯುನಿಕೇಷನ್. ಡೇಟಾ ಎಲ್ರಿಗೂ ಗೊತ್ತು, ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್. ಕಮ್ಯುನಿಕೇಷನ್ ಏನು, ಹೌ ವೆಲ್ ಐ ಕ್ಯಾನ್ ಎಸ್ಟಾಬ್ಲಿಷ್ ಅ ಕಮ್ಯುನಿಕೇಷನ್ ಬಿಟ್ವೀನ್ ದ ಡೇಟಾ. ಸೊ ದಟ್ ಈಸ್ ವಾಟ್ ಮೈ ಡೇಟಾ ಕಮ್ಯುನಿಕೇಷನ್ ಇಸ್. ಅರ್ಥ ಆಗ್ತಿದೆಯಾ? ನೆಟ್ವರ್ಕ್ ಅದೇ ಇರೋದು ಡೇಟಾ ಕಮ್ಯುನಿಕೇಷನ್. ಹೇಗೆ ನಾನು ಕಮ್ಯುನಿಕೇಟ್ ಮಾಡ್ಬೋದು ಒಂದು ಡೇಟಾಯಿಂದ, ಯಾವ ಮೋಡಮಿಂದ, ಯಾವ ಮೀಡಿಯಮಿಂದ ಮಾಡ್ಬೋದು. ಸೊ ಇವಾಗ ನಾನು ಯಾವ ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಕಮ್ಯುನಿಕೇಷನ್ನು, ಇಟ್ಸ್ ಅ ಫುಲ್ ಡ್ಯೂಪ್ಲೆಕ್ಸ, ಹಾಫ್ ಡ್ಯೂಪ್ಲೆಕ್ಸ? ಇದು ಇಟ್ಸ್ ಹಾಫ್ ಡ್ಯೂಪ್ಲೆಕ್ಸ್. ನಾನು ಹೇಳೋದನ್ನ ನೀವು ಕೇಳಿಸ್ಕೊತಾ ಇದ್ದೀರಾ. ಅದೇ ಲೈವ್ ಚಾನಲ್ ಆದರೆ ಏನಾಗುತ್ತೆ, ಫುಲ್ ಡ್ಯೂಪ್ಲೆಕ್ಸ್ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ, ನೀವು ವಾಪಸ್ ಪ್ರಶ್ನೆ ಕೇಳ್ತೀರಾ, ಅಲ್ಲೂ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ದಿಸ್ ಇಸ್ ವಾಟ್ ಮೈ ಡೇಟಾ ಆ್ಯಂಡ್ ಕಮ್ಯುನಿಕೇಷನ್.
ಓಕೆ, ಇದು 2 ಮಾರ್ಕ್ಸ್ಗೆ. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? 8 ಮಾರ್ಕ್ಸ್ ಬರುತ್ತೆ. ಸೊ ಎಷ್ಟಾಯಿತು? 28 ಮಾರ್ಕ್ಸ್ ಫಿಕ್ಸ್ ಆಯಿತು. ನೆಕ್ಸ್ಟ್, ವಾಟ್ ಈಸ್ ದ ನೀಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಇಲ್ಲಿ 3 ಪಾಯಿಂಟ್ಸ್ ಬರೀಬೇಕು ನಾನು. 3 ಮಾರ್ಕ್ಸ್ ಕ್ವೆಶನ್ ಆಗಿರೋದ್ರಿಂದ 3 ಪಾಯಿಂಟ್ಸ್ ಬರೀಬೇಕು. ಒಂದು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಿಂದ ಏನು ಅವಾಯ್ಡ್ ಮಾಡ್ಬೋದು ನಾನು? ಫಸ್ಟು ನೀಡ್ ಡೆಫಿನೇಷನ್ ಬರೆದಿಡ್ಬೇಕು. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಈಸ್ ಯೂಸ್ ಟು ಅವಾಯ್ಡ್ ದ ರನ್ ಟೈಮ್ ಎರರ್ಸ್. 1 ಪಾಯಿಂಟ್ ಆಯಿತಾ? ರನ್ ಟೈಮ್ ಎರರ್ಸ್ ಆಯಿತು. ಆ್ಯಂಡ್ ಸಮ್ ಆಫ್ ದ ಎಕ್ಸೆಪ್ಷನ್ ಎರರ್ಸ್, ಬಿಲ್ಟ್ ಇನ್ ಎಕ್ಸೆಪ್ಷನ್ ಎರರ್ಸ್, ಝೀರೋ ಡಿವಿಷನ್ ಎರರ್, ಇಂಡೆಕ್ಸ್ ಎರರ್, ವ್ಯಾಲ್ಯೂ ಎರರ್, ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಗ್ಯಾರಂಟಿ. ಓಕೆ, ಎಕ್ಸೆಪ್ಷನ್ ಈಸ್ ನಥಿಂಗ್ ಬಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಏನಕ್ಕೆ ಬೇಕು ಅಂದರೆ ಟು ಅವಾಯ್ಡ್ ದ ರನ್ ಟೈಮ್ ಎರರ್ಸ್. ರನ್ ಟೈಮ್ ಎರರ್ಸ್ ಯಾವಾಗ ಅಕ್ಕರ್ ಆಗುತ್ತೆ? ಬೆಸ್ಟ್ ಎಕ್ಸಾಂಪಲ್ ಝೀರೋ ಡಿವಿಷನ್ ಎರರ್. ಓಕೆ, ಅದೇ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಎನಿ 3 ಫೈಲ್ ಓಪನಿಂಗ್ ಮೋಡ್ಸ್. ಅಲ್ಲಿ 6 ಇದೆ, ನಮಗೆ ಬೇಕಾ? ಅವ್ರು ಕೇಳಿರೋದೆಷ್ಟು? ಬರೀ 3. ಇಲ್ಲಿ ಎಕ್ಸ್ಪ್ಲೇನ್ ಅಂದಿರೋದ್ರಿಂದ ಏನು ಮಾಡಬೇಕು? ರೀಡ್ ಏನು ಮಾಡುತ್ತೆ? ರೈಟು ಏನು ಮಾಡುತ್ತೆ? ಅಪೆಂಡು ಏನು ಮಾಡುತ್ತೆ? ಇಷ್ಟೇ. ರೀಡ್ ಮೋಡ್, what does it do? It will opens the files always in a read mode only. Write mode, it will opens the file in a write mode if the file exists. If not, it will create the files and it will write the contents. Append, end of the line ge ಏನನ ಚೇಂಜ್ ಮಾಡಬೇಕು ಅಂದಾಗ. ನೆಕ್ಸ್ಟ್, ಡಿಫೈನ್ ಕಾನ್ಸ್ಟೆಂಟ್ ಟೈಮ್ ಆಲ್ಗರಿದಮ್. ಸೊ ಆಲ್ಗರಿದಮಲ್ಲಿ ಟೈಮಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕಂದರೆ ಕೆಲವು ಆಲ್ಗರಿದಮ್ ತುಂಬ ಫಾಸ್ಟ್ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಕೆಲವು ಆಲ್ಗರಿದಮ್ ತುಂಬ ಸ್ಲೋ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಬೆಸ್ಟ್ ಎಕ್ಸಾಂಪಲ್ ಲೀನಿಯರ್ ಸರ್ಚ್. 2 ಎಲಿಮೆಂಟ್ ಇದೆ, ಎಷ್ಟು ಟೈಮಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ? ವಿತಿನ್ ಸೆಕೆಂಡ್ಸ್ ಆಗುತ್ತೆ. ಅದೇ ಲೀನಿಯರ್ ಸರ್ಚ್ 1,00,000 ಎಲಿಮೆಂಟ್ಸ್ ಇದ್ದರೆ ಲೀನಿಯರ್ ಸರ್ಚ್ ಹೆಂಗೆ ವರ್ಕ್ ಆಗುತ್ತೆ? ಒಂದ್ರ ಪಕ್ಕ ಒಂದು ಕಂಪೇರ್ ಮಾಡ್ಕೊಂಡು ಆ ಥರ ಎಲ್ಲಿವರೆಗೂ? ವರ್ಸ್ಟ್ ಕೇಸು ನನ್ನ ಎಲಿಮೆಂಟ್ ಏನಾದರೂ ಸರ್ಚಿಂಗ್ ಎಲಿಮೆಂಟ್ ಲಾಸ್ಟ್ ಪೊಸಿಷನಲ್ಲಿದ್ದರೆ 1,00,000 ಪೊಸಿಷನ್ ಅಂದರೆ ಅಷ್ಟು ಸಲ ರಿಪೀಟ್ ಹೊಡಿಬೇಕು ನಾನು ಪ್ರೊಸೀಜರ್ನ. ಸೊ ಅರ್ಥ ಆಗ್ತೀಯಾ? ಅದನ್ನು ಟೈಮಿಂಗ್ ಅಂತೇಳಿ, ಟೈಮ್ ಕಾಂಪ್ಲೆಕ್ಸಿಟೀಸ್ ಅಂತೇಳಿ. ಅದರಲ್ಲಿ ಕಾನ್ಸ್ಟೆಂಟ್ ಟೈಮ್ ಅಂದ್ರೇನು? ಏನು ಲೂಪೇ ಇಲ್ದಿರ ಡೈರೆಕ್ಟಾಗಿ ಇಂಡೆಕ್ಸ್ ವ್ಯಾಲ್ಯೂಗೆ ಹೋಗೋದಕ್ಕೆ ಸೊ ಕಾನ್ಸ್ಟೆಂಟ್ ಟೈಮ್ ಅಂತೀವಿ. ಲೀನಿಯರ್ ಟೈಮ್ ವೆನ್ ವಿ ಹ್ಯಾವ್ ಒನ್ಲಿ ಒನ್ ಲೂಪ್, ಒಂದೇ ಒಂದು ಲೂಪ್ ಇರೋದಕ್ಕೆ. ಕ್ವಾಡ್ರೆಟಿಕ್ ಟೈಮ್ ಅಂದಾಗ ಮೋರ್ ದೆನ್ ಕ್ವಾಡ್ರೆಟಿಕ್, n², ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡ್ತಾನೆ ಇರ್ಬೇಕು ಸೇಮ್ ಪ್ರೊಸೀಜರ್. ಇನ್ಸರ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಪಾಸ್ಗಳು ಸೇಮ್ ಪ್ರೊಸೀಜರು ರಿಪೀಟ್ ಮಾಡ್ತಾ ಇದ್ದೀನಿ ತಾನೆ. ಫಸ್ಟ್ ಪಾಸ್ ಆದಮೇಲೆ ಫುಲ್ ಅರೇಂಜ್ ಆಗಿರಲ್ಲ, ಮತ್ತೆ ಸೆಕೆಂಡ್ ಪಾಸ್, ಥರ್ಡ್ ಪಾಸ್. ಸೊ ದಟ್ ಈಸ್ ವಾಟ್ ಮೈ ಕ್ವಾಡ್ರೆಟಿಕ್ ಟೈಮ್ ಆಲ್ಗರಿದಮ್. ಓಕೆ, ವೆನ್ ಐ ಹ್ಯಾವ್ ಅ ಮಲ್ಟಿಪಲ್ ಲೂಪ್ಸ್ ಕ್ವಾಡ್ರೆಟಿಕ್ ಟೈಮ್ ಆಲ್ಗರಿದಮ್ ಅಂತೀವಿ. ಲೀನಿಯರ್ ಟೈಮ್ ವೆನ್ ಐ ಹ್ಯಾವ್ ಅ ಸಿಂಗಲ್ ಲೂಪ್. ಕಾನ್ಸ್ಟೆಂಟ್ ಟೈಮ್ ವೆನ್ ಐ ಡೋಂಟ್ ಹ್ಯಾವ್ ಎನಿ ಲೂಪ್ಸ್, ದ ಪ್ರೋಗ್ರಾಮ್ ವಿಲ್ ರನ್ ಆನ್ ಅ ಸೇಮ್ ಟೈಮ್, ಕಾನ್ಸ್ಟೆಂಟ್ ಟೈಮಲ್ಲಿ ರನ್ ಆಗುತ್ತೆ. ಆಲ್ಗರಿದಮ್ ಟು ಸರ್ಚ್ ಅನ್ ಎಲಿಮೆಂಟ್ ಯೂಸಿಂಗ್ ಲೀನಿಯರ್ ಸರ್ಚ್. ಜಸ್ಟ್ ನಾವು ಇವಾಗ ಎಕ್ಸಾಂಪಲ್ ಕೊಟ್ಟೆ ಲೀನಿಯರ್ ಸರ್ಚ್ದು. ಏನಿಲ್ಲ, ಸ್ಟೆಪ್ 1 ಇಂಡೆಕ್ಸ್ ಇರಬೇಕು. ಸ್ಟೆಪ್ 2 ಸರ್ಚ್ ಎಲಿಮೆಂಟ್, ಇಫ್ ಸರ್ಚ್ ಎಲಿಮೆಂಟ್ ಕೀ ಎಲಿಮೆಂಟ್ ಈಸ್ ಈಕ್ವಲ್ ಟು ಮೈ ಸರ್ಚಿಂಗ್ ಎಲಿಮೆಂಟ್. ಓಕೆ, ಪ್ರಿಂಟ್ ಸಕ್ಸಸ್ಫುಲ್, ಎಲ್ಸ್ ರಿಪೀಟ್. ಇದೆಲ್ಲ ಹೆಂಗಾಗುತ್ತೆ? ಇದಕ್ಕಿಂತ ಮುಂಚೆ ಏನಾಗುತ್ತೆ? ವೈಲ್ ಲೂಪ್ ಬಂದಿರುತ್ತೆ. ವೈಲ್ ಎನ್ ಗ್ರೇಟರ್ ದೆನ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಒಂದೊಂದೇ ಚೆಕ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇದನ್ನು ಲೀನಿಯರ್ ಸರ್ಚ್ ಅಂತ ಹೇಳ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೇ ಥರನೂ ಬರಿಬೋದು, ಅಥವಾ ಪೈಥಾನ್ ಆಗಿರೋದ್ರೆ ಅದ್ರ ರಿಲೇಟೆಡ್ ಪೈಥಾನ್ ರಿಲೇಟೆಡೇ ಬರೆದ್ರು ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೇನ್ ಡೇಟಾಬೇಸ್ ಸ್ಕೀಮಾ, ಡೇಟಾ ಕನ್ಸ್ಟ್ರೈಂಟ್ ಆ್ಯಂಡ್ ಡೇಟಾ ಮ್ಯಾನಿಪುಲೇಷನ್. ಡೇಟಾಬೇಸ್ ಸ್ಕೀಮಾ ಅಂದರೆ ಎಂಟೈರ್ ಸ್ಟ್ರಕ್ಚರ್. ಡೇಟಾಬೇಸ್ ಸ್ಕೀಮಾ ಇಸ್ ನಥಿಂಗ್ ಬಟ್ ವಾಟ್? ಎಂಟೈರ್ ಸ್ಟ್ರಕ್ಚರ್. ಟೇಬಲ್ಸ್, ಎಷ್ಟು ಟೇಬಲ್ ಇದೆ, ಎಷ್ಟು ರೋಸ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಟೇಬಲ್, ಅದನ್ನು ಒಂದು ಸ್ಕೀಮಾ ಅಂತ ಹೇಳೋಣ. ಆ ಟೇಬಲಲ್ಲಿ ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ. ಓಕೆ, ಅದನ್ನು ಸ್ಕೀಮಾ ಅಂತೀವಿ, ಸ್ಟ್ರಕ್ಚರ್ ಅಂತೀವಿ. ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಸ್ಕೀಮಾ. ಸೊ ಸ್ಟ್ರಕ್ಚರ್ ಆಫ್ ಅ ಪರ್ಟಿಕ್ಯುಲರ್ ಟೇಬಲ್ ಇಸ್ ಕಾಲ್ಡ್ ಆಸ್ ಅ ಡೇಟಾಬೇಸ್ ಸ್ಕೀಮಾ. ನೆಕ್ಸ್ಟ್ ಏನಿದೆ? ಕನ್ಸ್ಟ್ರೈಂಟ್. ಕನ್ಸ್ಟ್ರೈಂಟ್ ಅಂದ್ರೇನು? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈಡ್ ಆನ್ ದಟ್ ಪರ್ಟಿಕ್ಯುಲರ್ ಸ್ಕೀಮಾ. ಸೊ 10 ರೋ 10 ಕಾಲಮ್ ಇದ್ದರೆ 10 ಕಾಲಮ್ ಇದ್ದರೆ ಅದರಲ್ಲಿ ಯಾವುದು ಯುನೀಕ್ ಆಗಿದೆ, ಯಾವುದು ರಿಪೀಟೆಡ್ ಇದೆ. ಕನ್ಸ್ಟ್ರೈಂಟ್ ಒಂದು ರೂಲ್ಸ್ ರೆಗ್ಯುಲೇಷನ್ ಹಾಕೋದಕ್ಕೆ. ನೆಕ್ಸ್ಟು ಮ್ಯಾನಿಪುಲೇಷನ್ ಅಂದರೆ ಏನೆಲ್ಲ ಚೇಂಜಸ್ ಮಾಡ್ಬೋದು. ಇನ್ಸರ್ಟ್, ಡಿಲೀಟ್, ನಾನು ಆಗಲೇ ಹೇಳಿದೆ. ಇನ್ಸರ್ಟ್, DML ಕ್ವೆರೀಸ್, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್. ಸೊ ಅದನ್ನೆಲ್ಲ ಇಲ್ಲಿ ಮಾಡ್ಬೋದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಮ್ಯಾಥ್ ಸಿಂಗಲ್ ರೋ ಫಂಕ್ಷನ್ ಯೂಸ್ಡ್ ಇನ್ SQL. ಆರಾಮ್ಸೆ ಬರಿಬೋದು. ಪವರ್ ಆಫ್, ರ್ಯಾಂಡಮ್ ಆಫ್, ರೌಂಡ್ ಆಫ್, ಇದೆಲ್ಲ ಮ್ಯಾಥ್ಸ್ ರಿಲೇಟೆಡ್. ಸೈನ್ ಆಫ್,
ಕಾಸ್ ಆಫ್ ಎಲ್ಲ ಮ್ಯಾಥ್ಸ್ ರಿಲೇಟೆಡ್ ಫಂಕ್ಷನ್ಸ್ನ ಬರಿಬೋದು. ನೋಟ್ ಆನ್ ಲೋಕಲ್ ಏರಿಯಾ ನೆಟ್ವರ್ಕ್ 3 ಪಾಯಿಂಟ್ ಬರೀರಿ. ಫಸ್ಟು ಅದು ಜಿಯೋಗ್ರಫಿಕಲ್ ಕವರೇಜ್, ಇಟ್ ವಿಲ್ ಕವರ್ಸ್ ಸ್ಮಾಲ್ ಏರಿಯಾಸ್ ಲೈಕ್ ಬಿಲ್ಡಿಂಗ್ಸ್. ಸೆಕೆಂಡು ಇಟ್ ಈಸ್ ಯೂಸ್ ಟು ಕನೆಕ್ಟ್ ದ ಪ್ರಿಂಟರ್ಸ್ ಇನ್ ದ ಸೇಮ್ ಬಿಲ್ಡಿಂಗ್. ಆ್ಯಂಡ್ ಲಾಸ್ಟ್ ಒನ್ನು ಮೇಯ್ನು ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಆಲ್ವೇಸ್ ಗೋ, ಎಲ್ಲನೂ ಲ್ಯಾನ್ ಕೇಬಲ್ಸೇ ಯೂಸ್ ಮಾಡ್ತಾರೆ, ಲ್ಯಾನ್ ಕೇಬಲ್ಸ್ ಆ್ಯಂಡ್ ಆಪ್ಟಿಕ್ ಫೈಬರ್ಸ್ ಯೂಸ್ ಮಾಡ್ತೀವಿ. ಬಟ್ ಮೇಯ್ನ್ ಇದಕ್ಕೆ ರೌಟರ್ಸ್ ಯೂಸ್ ಮಾಡ್ತೀವಿ. ಓಕೆ, ಸಿಂಪಲ್ ರೌಟರ್ಸ್ನ ಯೂಸ್ ಮಾಡ್ತೀವಿ. ಇದಿಷ್ಟು 3 ಪಾಯಿಂಟ್ ಬರೆದ್ರು ನಿಮಗೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಯಾವ ಕ್ವೆಶನ್ ಇದೆ ಪಾರ್ಟ್ ಡಿಯಲ್ಲಿ, ಈಚ್ ಕ್ವೆಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇಲ್ಲಿ ನಾವು ಎಕ್ಸ್ಪ್ಲನೇಷನ್ಸ್ ಬರೀಬೇಕು. ಎಗೇನ್ ಇಲ್ಲಿ 3 ಆಪ್ಷನ್ ಸಿಗುತ್ತೆ ನಮಗೆ. ರೈಟ್ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ಸ್ ಇನ್ ಪ್ರೋಗ್ರಾಮಿಂಗ್. ಒಂದು ಪ್ರಿಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಟು ಪ್ರಿಫಿಕ್ಸ್, ನೇಲಿ ಪಾಲಿಶ್ ನೊಟೇಷನ್ಸ್ ಅದನ್ನು ಮಾಡ್ಬೋದು. ದೆನ್ ನಿಮ್ಮದು ಬಫೆಟ್ ಪ್ಲೇಟ್ಸು ಅದೆಲ್ಲ ಅಪ್ಲಿಕೇಶನ್ಸಾಗಿ ಕೊಡ್ಬೋದು. ಆಲ್ಗ್ರಿದಮ್ ಟು ಚೆಕ್ ವೆದರ್ ಅ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಯೂಸಿಂಗ್ ಡೆಕ್. ಇದು ನಿಮ್ಮ ಟಿಕ್ಸ್ ಬುಕ್ಕಲ್ಲಿದೆ. ಪ್ಯಾಲಿಂಡ್ರೋಮ್ ಪ್ರೋಗ್ರಾಮ್ ಅಂದ್ರೇನು, ಒಂದೇ ಕಡೆಯಿಂದನೂ ಹೋದರೂ ಸೇಮ್ ಬರಬೇಕು, ರಿವರ್ಸ್ ಕಡೆಯಿಂದನೂ ಸೇಮ್ ಬರಬೇಕು, ಅದಕ್ಕೆ ಪ್ರೋಗ್ರಾಮ್. ನೆಕ್ಸ್ಟು ವರ್ಕಿಂಗ್ ಆಫ್ ಬೈನರಿ ಸರ್ಚ್ ಅಂತ ಬಂದಾಗ 3 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಬೈನರಿ ಸರ್ಚ್ ಮಾಡೋದಕ್ಕೆ ನನಗೆ ಫಸ್ಟ್ ಏನಾಗಬೇಕು, ಎಲಿಮೆಂಟ್ ಶುಡ್ ಬಿ ಇನ್ ವಿಚ್ ಆರ್ಡರ್, ಸಾರ್ಟೆಡ್ ಆರ್ಡರಲ್ಲಿ ಇರಬೇಕು. ಎಲಿಮೆಂಟ್ಸ್ ಈಸ್ ಇನ್ ಸಾರ್ಟೆಡ್ ಆರ್ಡರ್. ಓಕೆ, ನೆಕ್ಸ್ಟು ಮಿಡ್ ಎಲಿಮೆಂಟ್ ಫೈಂಡ್ ಮಾಡಬೇಕು. ಹೌ ಡು ಐ ಫೈಂಡ್ ದ ಮಿಡ್ ಎಲಿಮೆಂಟ್? ಫಸ್ಟ್ ಪ್ಲಸ್ ಲಾಸ್ಟ್ ಡಿವೈಡೆಡ್ ಬೈ 2. ಫಸ್ಟ್ ಆಬ್ವಿಯಸ್ಲಿ 0 ಇರುತ್ತೆ ಇಂಡೆಕ್ಸು, ಲಾಸ್ಟ್ ಯಾವಾಗಲೂ n-1 ಡಿವೈಡೆಡ್ ಬೈ 2. ಅದಕ್ಕೆ ನಾನು ಫ್ಲೋರ್ ಫಂಕ್ಷನು ಸೀಲ್ ಫಂಕ್ಷನ್ ಡೆಸಿಮಲ್ಸ್ ಬಂದರೆ ಅದು ನಾನು ತೊಗೋಬೋದು, ಅದು ನನ್ನ ಇಷ್ಟ. ಇಲ್ಲಾಂದರೆ ಹಂಗೆ ಬಿಟ್ಟರು ಅದು ಸಿಸ್ಟಮ್, ದ ಡೈನಮಿಕ್ ಪ್ರೋಗ್ರಾಮಿಂಗ್ ವಿಲ್ ಅಕ್ಸೆಪ್ಟ್ ವಿಚ್ ಹ್ಯಾಸ್ ಟು ಟೇಕ್ ದ ಲೆಫ್ಟ್ ಹ್ಯಾಂಡ್. ಓಕೆ, ಇದು ಮಿಡ್ ಎಲಿಮೆಂಟ್. ಯಾವಾಗಲೂ ಮಿಡ್ ಎಲಿಮೆಂಟಿಂದನೇ ನನ್ನ ಕೀ ಎಲಿಮೆಂಟ್ ಏನಾದರೂ ಮಿಡ್ ಎಲಿಮೆಂಟ್ಗಿನ ಕಡಿಮೆ ಇದ್ದರೆ, ಇಫ್ ಕೀ ಈಸ್ ಲೆಸ್ ದೆನ್ ಮಿಡ್, ಇಟ್ ವಿಲ್ ಬಿ ಆನ್ ಲೆಫ್ಟ್ ಸೈಡ್ ಆಫ್ ದ ಮಿಡ್ ಎಲಿಮೆಂಟ್. ಇಫ್ ಕೀ ಈಸ್ ಗ್ರೇಟರ್ ದೆನ್ ಮಿಡ್, ಎಲ್ಸ್ ಇಲ್ಲಿಲ್ಲ ಅಂದರೆ ಎಲ್ಲಿರುತ್ತೆ, ಈ ಕಡೆ ಇರುತ್ತೆ, ಅದು ರೈಟ್ ಸೈಡಲ್ಲಿರುತ್ತೆ. ಓಕೆ, ಲೆಫ್ಟ್ ಸೈಡಲ್ಲಿದ್ದರೆ -1 ಆಗುತ್ತೆ, ರೈಟ್ ಸೈಡಲ್ಲಿ ಹೋದರೆ +1 ಆಗ್ತಾ ಹೋಗುತ್ತೆ. ಓಕೆ, ಮಿಡ್ ಎಲಿಮೆಂಟ್ ಜೊತೆ +1 ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಫೈಂಡ್ ಆಗಿದ ತಕ್ಷಣ ಇಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಕಂಡೀಷನ್. ನೋಡಿ, 3 ಕಂಡೀಷನ್ನು, ಮಿಡ್ಡು, ಸಾರ್ಟು, ಕೀ ಎಲಿಮೆಂಟ್ ಅಷ್ಟೇ. 3 ಕಂಡೀಷನ್ ನೆನ್ಪಿಟ್ಕೋಬೇಕು. ನೆಕ್ಸ್ಟು ನೆಟ್ವರ್ಕ್ ಟೋಪಾಲಜಿ, ಸ್ಟಾರ್ ಆ್ಯಂಡ್ ಬಸ್ ಟೋಪಾಲಜೀಸ್ ಬರೀಬೇಕು. ಆ್ಯಂಡ್ ಡಯಾಗ್ರಾಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಯರ್. ಸ್ಟಾರ್ ಟೋಪಾಲಜಿ ಅಂದ್ರೇನು, ಬಸ್ ಟೋಪಾಲಜಿ ಅಂದ್ರೇನು, ಡಯಾಗ್ರಾಮ್ಸ್ ಬರೀಲೇಬೇಕು. ಓಕೆ, ಸೊ ಟೋಪಾಲಜಿ ಇಸ್ ನಥಿಂಗ್ ಬಟ್ ಆರ್ಕಿಟೆಕ್ಚರ್. ಏನಕ್ಕೆ ಟೋಪಾಲಜಿ ಯೂಸ್ ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ಅ ನೆಟ್ವರ್ಕ್ ಇಯರ್, ನನಗೇನೇನು ಬೇಕು ಅನ್ನೋದಕ್ಕೆ. ಸೊ ಲ್ಯಾನಲ್ಲಿ ನಾನು ಯಾವ ಟೋಪಾಲಜಿ ಯೂಸ್ ಮಾಡ್ಬೋದು, 50 ಸಿಸ್ಟಮ್ ಇದೆ, 100 ಸಿಸ್ಟಮ್ ಇದೆ, ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸಿಸ್ಟಮ್ ಆ್ಯಂಡ್ ನಂಬರ್ ಆಫ್ ರಿಕ್ವೈರ್ಮೆಂಟ್ಸ್, ಅದ್ರ ಮೇಲೆ. ರೈಟ್ ದ ಪ್ರಾಪರ್ಟೀಸ್ ಆಫ್ ರೇಡಿಯೋ ವೇವ್ಸ್ ಟ್ರಾನ್ಸ್ಮಿಷನ್, ಹೇಗೆ ರೇಡಿಯೋ ವೇವ್ಸ್ ಟ್ರಾನ್ಸ್ಮಿಷನ್ ಆಗುತ್ತೆ ಅದಕ್ಕೆ ಇಲ್ಲಿ ನಿಮಗಿದೆ ಸ್ಕೋಪ್, ರೇಡಿಯೋ ವೇವ್ ಟ್ರಾನ್ಸ್ಮಿಷನ್ ಅಲ್ಲ, ಪ್ರೈಮರಿ ಕೀ, ರೇಡಿಯೋ ವೇವ್ ಟ್ರಾನ್ಸ್ಮಿಷನ್ಗೆ ನಿಮ್ಗೆ ಏನೇನು ಬೇಕು ಅನ್ನೋದಕ್ಕೆ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ, ಪೆನಿಟ್ರೇಷನ್ ಎಷ್ಟರಲ್ಲಿ ಆಗ್ತಿದೆ, ಮತ್ತು ಅದರದ್ದು ಫ್ರೀಕ್ವೆನ್ಸಿ ಎಷ್ಟು, ಆ್ಯಂಡ್ ಇಂಟರ್ಫಿಯರೆನ್ಸ್ ಎಷ್ಟು ಇಂಟರ್ಫಿಯರೆನ್ಸಲ್ಲಿ ಆಗ್ತಿದೆ, ಅದಷ್ಟು ಬರಿಬೇಕು. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಮಾಲ್ವೇರ್ ಐಡೆಂಟಿಫಿಕೇಷನ್ ಯೂಸ್ಡ್ ಬೈ ಆ್ಯಂಟಿವೈರಸ್. ಸೊ ಆ್ಯಂಟಿವೈರಸ್ ಒಂದು ಸಾಫ್ಟ್ವೇರ್ ಹೇಗೆ ಯಾವ್ಯಾವ ಮೆಥಡ್ ಯೂಸ್ ಮಾಡುತ್ತೆ ಒಂದು ಮಾಲ್ವೇರ್ ಅನ್ನೋ ವೈರಸ್ನ ಐಡೆಂಟಿಫೈ ಮಾಡೋದಕ್ಕೆ. ಓಕೆ, ಸೊ ನೆಕ್ಸ್ಟು ಒನ್ ಶಾರ್ಟ್ ವಿಡಿಯೋಸ್ ಮಾಡಿದಾಗ ನೆಟ್ವರ್ಕ್ಸು ಮತ್ತು ಸೆಕ್ಯೂರಿಟಿ ಆಸ್ಪೆಕ್ಟ್ಸಲ್ಲಿ ಮಾಡಿದಾಗ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಮೇಯ್ನು ಪಾರ್ಟಿಯಲ್ಲಿ ಎಲ್ಲ ಪೇಪರಲ್ಲೂ ಈ ಕ್ವೆಶ್ಚನ್ ಇದೆ. ಯಾವುದೇ ಕಾರಣಕ್ಕೂ ಈ 5 ಮಾರ್ಕ್ಸ್ನ ಬಿಡಬೇಡಿ, ಇಟ್ಸ್ ವೆರಿ ವೆರಿ ಈಸಿ. ಯಾವುದೇ ಕಾರಣಕ್ಕೂ ಈ 5 ಮಾರ್ಕ್ಸ್ನ ಬಿಡಬೇಡಿ, ಇಟ್ಸ್ ವೆರಿ ವೆರಿ ಈಸಿ. ಓಕೆ, ಏನಕ್ಕೆ ಇದನ್ನು ವೆರಿ ವೆರಿ ಈಸಿ ಅಂತ ಇದ್ದೀನಿ ಅಂದರೆ ಇಲ್ಲಿ ನೀವು SQL ಕ್ವೆರೀಸ್ ಬರೀಬೇಕಷ್ಟೆ. SQL ಕ್ವೆರೀಸ್ ಬರೀಬೇಕು. ಏನೇನು ಬರೀಬೋದು ನೋಡೋಣ. ಫಸ್ಟು ಒಂದೇ 42 ಸೆಕೆಂಡ್. ರೈಟ್ ದ ಪ್ರೊಸೆಸ್ ಆಫ್ ಸಾರ್ಟ್ ದ ಆಲ್ಗರಿದಮ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಆಲ್ಗರಿದಮ್. ಇನ್ಸರ್ಷನ್ ಸಾರ್ಟ್ ಅಂದಾಗ ನಾನು ಏನು ಹೇಳ್ಕೊಟ್ಟಿದ್ದೆ, ವಿ ಶುಡ್ ಆಲ್ವೇಸ್ ಇಮ್ಯಾಜಿನ್ ದಟ್ ದ ಫಸ್ಟ್ ಎಲಿಮೆಂಟ್ ಈಸ್ ಇನ್ ಕರೆಕ್ಟ್ ಪೊಸಿಷನ್, ರಿಮೈನಿಂಗ್ 2 ಎಲಿಮೆಂಟ್ಸ್ ಜೊತೆ ಕಂಪೇರ್ ಮಾಡ್ತಾ ಇಲ್ಲಿ ಸ್ವ್ಯಾಪ್ ಮಾಡ್ತಾ ಹೋಗ್ತೀನಿ. ಸೇಮ್ ಥಿಂಗ್ ಮಲ್ಟಿಪಲ್ ಟೈಮ್ ಅಂಟಿಲ್ ಅನ್ಲೆಸ್ ಐ ರೀಚ್ ಟು ದ
ಕರೆಕ್ಟ್ ಪೊಸಿಷನ್. ಓಕೆ, ಆಲ್ರೆಡಿ ನಾನು ಸಾರ್ಟಿಂಗ್ ಆಲ್ಗರಿದಮ್ ವಿಡಿಯೋದಲ್ಲಿ ನಾನು ಇನ್ಸರ್ಷನ್ ಸಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಕೈಂಡ್ಲಿ ಗೋ ಥ್ರೂ ದಟ್ ವಿಡಿಯೋ, ನಿಮ್ಗೆ ತುಂಬ ಈಸಿಯಾಗಿ ಅದು ಅರ್ಥ ಆಗುತ್ತೆ. ನೆಕ್ಸ್ಟು ಮಾರ್ಕ್ಸ್ ಸ್ಕೋರ್ಡ್ ಬೈ ದ ಸ್ಟೂಡೆಂಟ್ಸ್. ನಾನು ಅವತ್ತು ಹೇಳಿದ್ದೆ ಯಾವ ಚಾಪ್ಟರ್ ಮಾಡಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ ಚಾಪ್ಟ್ರಲ್ಲಿ ಹೇಳಿದ್ದೆ ಈ ಕ್ವೆಶನ್ ಗ್ಯಾರಂಟಿ ಬರುತ್ತೆ. ಟು ಕ್ಯಾಲ್ಕುಲೇಟ್ ದ ವಾಟ್ ವಿಲ್ ಟೆಲ್ ಕ್ಯಾಲ್ಕುಲೇಟ್ ದ ಮಿನಿಮಮ್ ಅಂದರೆ ಆವ್ರೇಜ್ ಆಫ್ ಮಾರ್ಕ್ಸ್, ಮೀನ್ ಕಂಡುಹಿಡಿಯೋದಕ್ಕೆ, ಮೋಡು, ಮೀಡಿಯನ್ನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಾನು ಆವಾಗಲೇ ಹೇಳಿದೆ ಇದು ಗ್ಯಾರಂಟಿ ಬರುತ್ತೆ. ಸೊ ಪ್ರತಿ ಕ್ವೆಶನ್ ಪೇಪರಲ್ಲಿ ಈ ಮೂರಲ್ಲಿ ಒಂದಾದರೂ ಈ ಸಾರ್ಟಿಂಗ್ ಅಂದರೆ ಒಂದೇ ಸಾರ್ಟ್ ಕೇಳಲ್ಲ. ಇನ್ಸರ್ಷನಲ್ಲಿ 4 ಥರ ಸಾರ್ಟ್ ಇದೆ, 3 ಸಾರ್ಟ್ ಇದೆ. ಸೆಲೆಕ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್, ಯಾವುದನ್ನೋ ಒಂದು ಕೇಳ್ಬೋದು. ಅದ್ರ ಜೊತೆಗೆ ಇದು ಗ್ಯಾರಂಟಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು? ಸಿಗ್ಮಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೆಂಗಾಗುತ್ತೆ? ಫಸ್ಟ್ ಆವ್ರೇಜ್ ಕಂಡುಹಿಡಿಬೇಕು, ಮೀನ್ ಕಂಡುಹಿಡಿಬೇಕು, ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಮೈ ಆವ್ರೇಜ್, ಅದರಿಂದ ಮೈನಸ್ ಮಾಡಿ ಅದನ್ನು ಸ್ಕ್ವೇರ್ ಮಾಡ್ಕೊಂಡು ಡಿವೈಡ್ ಬೈ ಸ್ಕ್ವೇರ್ ರೂಟ್ ಮಾಡಿ ಡಿವೈಡ್ ಬೈ ಎನ್. ಸೊ ಇದು ಫಾರ್ಮುಲಾ. ಸೊ ನೆಕ್ಸ್ಟು ಒಂದು ಇದು ಇಲ್ಲಿ ಏನು ಕಂಡುಹಿಡಿಯೋಕೆ ಹೇಳಿ 90 + 80. ಫಸ್ಟು 90 + 80 ಇದ್ರದ್ದು ಫುಲ್ ಆವ್ರೇಜ್ ಕಂಡುಹಿಡಿಬೇಕು. 90 + 80 + 70 ಎಷ್ಟಾಯಿತು? 170, 170, 240, 240 + 95, 335, 335 + 95, 335 + 90, 425 + 5, 430, 430 + 85, 515, 515 + 80, 515 + 80 ಎಷ್ಟಾಯಿತು? 595, 595 ಡಿವೈಡೆಡ್ ಬೈ 1, 2, 3, 4, 5, 6, 7. ಸೊ ಲೈಕ್ ದಿಸ್ ಫಸ್ಟ್ ಆವ್ರೇಜ್ ಕಂಡುಹಿಡಿಬೇಕು. ನೆಕ್ಸ್ಟು ಆವ್ರೇಜ್ ಕಂಡುಹಿಡಿದ ತಕ್ಷಣ ಎಕ್ಸ್ ಮೈನಸ್, ಇದನ್ನು ಈಚ್ ವ್ಯಾಲ್ಯೂ ಆಸ್ ಎಕ್ಸ್ ಅಂತ ತೊಗೊಳ್ಳಿ, ಬರೋದನ್ನು ಮೈನಸ್ ಮಾಡ್ಕೊಂಡು ಹೋಗಿ ಅದಕ್ಕೆ ಸ್ಕ್ವೇರ್ ಮಾಡ್ತಾ ಹೋಗಿ ಅಷ್ಟೇ. ಸೊ ದಿಸ್ ಈಸ್ ವಾಟ್ ಮೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋದಕ್ಕೆ. ನೆಕ್ಸ್ಟ್ ಇಲ್ಲಿ ಕ್ವೇರೀಸು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಡ್ ಕನ್ಸ್ಟ್ರೈಂಟ್ ಪ್ರೈಮರಿ ಕೀ ಫಾರ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್. ಆಲ್ರೆಡಿ ನನಗೆ ಸ್ಟೂಡೆಂಟ್ ರಿಜಿಸ್ಟರ್ ನಂಬರು ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ಬಟ್ ನಾನು ಅದೇನಕ್ಕೆ ಮಾಡಬೇಕು? ಪ್ರೈಮರಿ ಕೀ ಮಾಡಬೇಕು ಅಂದಾಗ ಏನು ಮಾಡಬೇಕು? ನಾನು ಐ ಹ್ಯಾವ್ ಟು ಯೂಸ್ ಮೈ ಆ್ಯಡ್ ಆಲ್ಟರ್ ಟೇಬಲ್. ಸೊ ಯಾವ ಕ್ವೇರಿ ಯೂಸ್ ಮಾಡಬೇಕು ನಾನು? ಆಲ್ಟರ್ ಟೇಬಲ್. ಸೊ ಫಸ್ಟ್ ಕ್ವೇರಿ ಆನ್ಸರ್ ಏನು? ಇಲ್ಲೇ ನೋಡಿ, ಇಲ್ಲೇ ಬರಿತೀನಿ ಆನ್ಸರು. ಆಲ್ಟರ್ ಟೇಬಲ್. ವಾಟ್ ಈಸ್ ಮೈ ಟೇಬಲ್ ನೇಮ್? ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಅವರೇ ಕೊಟ್ಬಿಟ್ಟಿದ್ದಾರೆ ಸ್ಟೂಡೆಂಟ್ ಅಂತ. ಸ್ಟೂಡೆಂಟ್. ಓಕೆ, ಆಲ್ಟರ್ ಟೇಬಲ್ ಸ್ಟೂಡೆಂಟ್. ವಿ ವಿಲ್ ಯೂಸ್ ಅ ಕೀವರ್ಡ್ ಕಾಲ್ಡ್ ಆಸ್ ಅ ಆ್ಯಡ್ ಪ್ರೈಮರಿ. ಆ್ಯಡ್ ಪ್ರೈಮರಿ ಯಾವುದಕ್ಕೆ? ಪ್ರೈಮರಿ ಟು ವಾಟ್? ವಿಚ್ ಕಾಲಮ್? ಸ್ಟೂಡೆಂಟ್ ರಿಜಿಸ್ಟರ್ ಟು STUREG. ಇದನ್ನು ಬರೀಬೇಕಾದ್ರೆ ಮೇಕ್ ಶೋರ್ ದಟ್ ಕ್ವೆಶನ್ ಪೇಪರಲ್ಲಿ ಹೇಗೆ ಬರೆದಿರ್ತಾರೋ ಅದೇ ಥರ ಬರೀಬೇಕು. ಇಲ್ಲಾಂದರೆ ಎರರ್ ಬರುತ್ತೆ, ರಿಯಾಲಿಟಿಯಲ್ಲಿ ಎರರ್ ಬರುತ್ತೆ. ಇಲ್ಲಿ ರೈಟಿಂಗಲ್ಲಿ ಓಕೆ, ಬಟ್ ರಿಯಾಲಿಟಿಯಲ್ಲಿ ಏನು ಬಂದ್ಬಿಡುತ್ತದು? ಎರರ್ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಯೂಸ್ ದ ವರ್ಡ್ ಹೌಎವರ್ ಇಟ್ ಈಸ್ ಇನ್ ದ ಕ್ವೆಶನ್ ಪೇಪರ್. ಅಲ್ಲಿ ಹೇಗೆ ಬರೆದಿರ್ತಾರೋ ಹಾಗೆ ಯೂಸ್ ಮಾಡಿ. ನೆಕ್ಸ್ಟು ಫೈಂಡ್ ದ ಆವ್ರೇಜ್ ಆಫ್ ಆಲ್ ದ ಸ್ಟೂಡೆಂಟ್. ಇಟ್ಸ್ ವೆರಿ ಸಿಂಪಲ್. ಆವ್ರೇಜ್ ಮಾರ್ಕ್ಸ್ ಕೇಳಿರೋದು ಆಫ್ ಆಲ್ ದ ಸ್ಟೂಡೆಂಟ್ಸ್. ಸೆಲೆಕ್ಟ್. ಸೊ ಏನು ಮಾಡ್ತೀನಿ? ಸೆಲೆಕ್ಟ್ ಹಾಕ್ಬಿಟ್ಟು ಆವ್ರೇಜ್ ಆಫ್ ಮಾರ್ಕ್ಸ್, AVG ಅನ್ನೋ ಫಂಕ್ಷನ್ ಇದೆಯಲ್ಲ, AVG ಆಫ್ ಮಾರ್ಕ್ಸ್. ಈಗ ಹೇಗಿದೆ? ಇಲ್ಲಿದೆ ಮಾರ್ಕ್ಸ್, ಏನಿದೆಯೋ ಹಾಗೆ ಮಾರ್ಕ್ಸ್ ಫ್ರಮ್ ಟೇಬಲ್ ನೇಮ್. So I will get the average marks of this entire class. Add 5 marks for student with register number. Illi don't get confused with alter and update. Update to iro existing data ge ಡೇಟಾನ ಆ್ಯಡ್ ಮಾಡ್ತೀವಿ. ಆಲ್ಟರು ಸೆಟ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ, ಎಕ್ಸ್ಟ್ರಾ ಥಿಂಗ್ನ ಆ್ಯಡ್ ಮಾಡ್ತಾ ಇದ್ದೀವಿ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಟರ್ ಆ್ಯಂಡ್ ಅಪ್ಡೇಟ್. ಓಕೆ, ಇರೋದಕ್ಕೆ ಇದು ಮಾಡ್ತಾಯಿದ್ದೀವಿ, ಬಟ್ ಇಲ್ಲಿ ಇರೋದನ್ನೇ ಆಲ್ಟ್ರ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟರ್ ನಂಬರು ನಾರ್ಮಲ್ ಆಗಿತ್ತು, ಇವಾಗ ಏನು ಮಾಡಿದೆ ಅದನ್ನು? ಪ್ರೈಮರಿ, ವಿಚ್ ಮೀನ್ಸ್ ಐ ಹ್ಯಾವ್ ಚೇಂಜ್ ದ ಎಂಟೈರ್ ಥಿಂಗ್. ನಾರ್ಮಲ್ ಆಗಿರೋದನ್ನ ಪ್ರೈಮರಿ ಕೀ ಮಾಡಿಬಿಟ್ಟೆ, ಅಂದರೆ ಡ್ಯೂಪ್ಲಿಕೇಟ್ ಮಾಡೋಕ್ಕೆ ಆಗಲ್ಲ. ಇದು ನಾರ್ಮಲ್ ಆಗಿದ್ದಿದ್ರೆ ನಾನು ಡ್ಯೂಪ್ಲಿಕೇಟಾಗಿ ಯೂಸ್ ಮಾಡ್ಬೋದು. STU001 ಅಂತಾಗಿದ್ದರೆ ಮತ್ತೆ ನನಗೆ ಅದು ತೊಗೊಳ್ಳೋದು, ಯಾಕಂದರೆ ಆ ಫೀಲ್ಡ್ನ ಪ್ರೈಮರಿ ಕೀ ಅಂತ ಮಾಡಿರಲಿಲ್ಲ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಟರ್ ಆ್ಯಂಡ್ ಅಪ್ಡೇಟ್. ಓಕೆ, ಇಲ್ಲಿ ಅಪ್ಡೇಟ್ ಟೇಬಲ್ ನೇಮ್ ಏನು? ಸ್ಟೂಡೆಂಟ್. ಓಕೆ, ಸ್ಟೂಡೆಂಟ್ ಸೆಟ್ ಮಾರ್ಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಮಾರ್ಕ್ಸ್ ಆ್ಯಡ್ ಮಾಡೋಕ್ಕೆ ಹೇಳಿರೋದು?
ಮಾರ್ಕ್ಸ್ ಪ್ಲಸ್ 5 ಅಂತ ಹಾಕ್ಬಿಟ್ರೆ ಎಲ್ರಿಗೂ ಆಗ್ಬಿಡುತ್ತೆ. ಬಟ್ ಅವ್ರು ಕೇಳಿರೋದು ಯಾರಿಗೆ ವಿತ್ ಸ್ಟೂಡೆಂಟ್ ಒಬ್ಬ ಸ್ಟೂಡೆಂಟ್ಗೆ. ಯಾವ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ STU ವೇರ್ ಅಲ್ಲ, ಅವಾಗ ಕಂಡೀಷನ್ ಹಾಕಬೇಕು. ವೇರ್ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇಸ್ 001. ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇಸ್ 001. ವೇರ್ ಕಂಡೀಷನ್ ಅವಾಗ ಯೂಸ್ ಆಗುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಆಲ್ ದ ರೆಕಾರ್ಡ್ಸ್ ಇನ್ ದ ಆರ್ಡರ್ ಹೈಯೆಸ್ಟ್ ಟು ಲೋಯೆಸ್ಟ್ ಮಾರ್ಕ್ಸ್. ಏನಿಲ್ಲ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್, ಆರ್ಡರ್ ಬೈ ಕ್ಲಾಸ್. ಆರ್ಡರ್ ಬೈ ಯಾವ ಮೆಥಡ್ ಯೂಸ್ ಮಾಡ್ತೀವಿ? ಆರ್ಡರ್ ಬೈ ಮಾರ್ಕ್ಸ್ DESC ಮೆಥಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಒನ್ ರಿಮೂವ್ ರೆಕಾರ್ಡ್ಸ್. ಡಿಲೀಟ್ ಫ್ರಮ್ ಸ್ಟೂಡೆಂಟ್ಸ್ ವೇರ್ ಮಾರ್ಕ್ಸ್ ಇಸ್ ಲೆಸ್ ದೆನ್ 90. ಏನು ಕೊಟ್ಟಿರೋದು? 93. ಲೆಸ್ ದೆನ್ 93. ಡಿಲೀಟ್ ಫ್ರಮ್ ಸ್ಟೂಡೆಂಟ್. ಸೊ ಇಲ್ಲಿ ಸಿಂಟ್ಯಾಕ್ಸ್ಗಳು ನಾನು ನೆಕ್ಸ್ಟು SQL ಕ್ವೆರಿ ಚಾಪ್ಟರ್ದು ಒನ್ ಶಾರ್ಟ್ ವೀಡಿಯೋಸ್ ಬಂದಾಗ ಅದನ್ನು ರಿವೈಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ವಾಟ್ ಅಬೌಟ್ ಯುವರ್ ಎಂಟೈರ್ ಪ್ರಿಪ್ರೇಷನ್ಸ್. ಇದೇ ಥರ ಬರುತ್ತೆ, ಬಟ್ ಇಲ್ಲಿ ಕ್ವೆರೀಸ್ ಚೇಂಜ್ ಆಗ್ಬೋದು. ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಹೇಳ್ಬೋದು ಟೇಬಲ್ನ. ಇಲ್ಲಿ ಆಲ್ರೆಡಿ ಟೇಬಲ್ ಕೊಟ್ಬಿಟ್ಟಿದ್ದಾರೆ, ಈ ಟೇಬಲ್ಗೆ ಕ್ರಿಯೇಟ್ ಮಾಡಿ ಅಂತ ಹೇಳ್ಬೋದು. ಏನೇನು ಡೇಟಾ ಟೈಪ್ ಬರ್ಬೋದು ಅಂತ ಹೇಳ್ಬೋದು. ಅಥವಾ ಇನ್ಸರ್ಟ್ ಮಾಡೋಕ್ಕೆ ಹೇಳ್ಬೋದು. 5 ರೆಕಾರ್ಡ್ ಇನ್ಸರ್ಟ್ ಮಾಡಿ ಅಂದರೆ ಹೆಂಗೆ ಮಾಡ್ತೀರಾ 5 ರೆಕಾರ್ಡು. ಸೊ ಅದೆಲ್ಲ ಬರ್ಬೋದು. ಓಕೆ, ಸೊ ನೆಕ್ಸ್ಟು ಮಾಡೆಲ್ ಪೇಪರ್ಸು ಮತ್ತು ಒನ್ ಶಾರ್ಟ್ ವೀಡಿಯೋಸಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.